Hello students, welcome back to Vignan Academy video number 8 of Waves. ಸಖತ್ತಾಗಿರ್ತಕ್ಕಂಥ ಟಾಪಿಕ್ ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀವಿ. ದ ಕಾನ್ಸೆಪ್ಟ್ ಆಫ್ ಸ್ಟೇಷನರಿ ವೇವ್ಸ್. ಅದರ ನೇಮೇ ಒಂದು ವಿಚಿತ್ರವಾಗಿರುತ್ತೆ. ಸೊ ಅದು ವೇವ್ಸೇ ಅಲ್ಲ, ಆದರೂ ಅದನ್ನು ಸ್ಟೇಷನರಿ ವೇವ್ಸ್ ಅಂತ ಕರಿತೀವಿ. ಸೊ ಈ ಸ್ಟೇಷನರಿ ವೇವ್ಸ್ ಯಾವ ಥರ ಫಾರ್ಮ್ ಆಗುತ್ತೆ, ಹೇಗೆ ಫಾರ್ಮ್ ಆಗುತ್ತೆ, ಈ ವಿಡಿಯೋಸ್ನಲ್ಲಿ ಕಂಪ್ಲೀಟ್ ಡಿಸ್ಕಷನ್ ಮಾಡ್ತೀವಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮೈ ಸೆಲ್ಫ್ ಮುನಿರಾಜು ಆ್ಯಂಡ್ ದಿಸ್ ಈಸ್ ಅವರ್ ಲವ್ಲಿ ಚಾನಲ್ Vignan Academy. So we will discuss about concept of stationary waves. Stationary waves form ಆಗಬೇಕಾದ್ರೆ ಎರಡು ವೇವ್ಸು, ಯಾವ್ಯಾವ ಎರಡು ವೇವ್ಸ್? ಎರಡು ವೇವ್ಸು ಸೇಮ್ ಆಂಪ್ಲಿಟ್ಯೂಡ್ ಇರಬೇಕು, ಸೇಮ್ ಫ್ರೀಕ್ವೆನ್ಸಿ ಇರಬೇಕು, ಮತ್ತೆ ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಕ್ಕಂಥ ಎರಡು ವೇವ್ಸು ಸೂಪರ್ ಇಂಪೋಸ್ ಆದರೆ ಯು ವಿಲ್ ಗೆಟ್ ಅ ಇಂಟ್ರೆಸ್ಟಿಂಗ್ ಪ್ಯಾಟ್ರನ್. ಇಂಟ್ರೆಸ್ಟಿಂಗ್ ವೇವ್ ಅಂತಿಲ್ಲ, ಇಂಟ್ರೆಸ್ಟಿಂಗ್ ಪ್ಯಾಟ್ರನ್ called stationary wave. The condition, so condition is, so we'll start by writing the topic. ಅದಕ್ಕಿಂತ ಮೊದಲು ನಿಮಗೆ ನೋಟ್ಸ್ ಬೇಕಾದ್ರೆ you know what to do. Go to Vignan Academy Telegram channel and you can find the PDF notes of the same chapter. So first topic is stationary waves. Stationary waves. Stationary waves. ಸ್ಟೇಷನರಿಯಲ್ಲಿ ಸಿಗೋ ಬುಕ್ಸ್ ಗೊತ್ತು, ಅದು ಯಾವುದಿದು ಸ್ಟೇಷನರಿಯಲ್ಲಿ ಸಿಗೋತಕ್ಕ ವೇವ್ಸು. ಸೊ ಫಸ್ಟ್ ಆಫ್ ಆಲ್ ಅದು ವೇವ್ಸೇ ಅಲ್ಲ. ಸೊ ಯಾಕೆ ಅಂತ ಹೇಳ್ತೀನಿ ನೋಡಿ. ಒಂದು ವೇವ್ ಈ ಕಡೆಯಿಂದ ಬರ್ತಿದೆ ಅಂತ ಅನ್ಕೊಳ್ಳೋಣ. ಆಂಪ್ಲಿಟ್ಯೂಡ್ ಎ ಇದೆ, ಆಂಗ್ಯುಲರ್ ಫ್ರೀಕ್ವೆನ್ಸಿ ಒಮೆಗಾ ಇದೆ. ಅದೇ ಥರ ಇನ್ನೊಂದು ವೇವ್ ಈ ಕಡೆಯಿಂದ ಬರ್ತಿದೆ, ಸೇಮ್ ಫ್ರೀಕ್ವೆನ್ಸಿ ಸೇಮ್ ಆಂಪ್ಲಿಟ್ಯೂಡ್. ಆ ಎರಡೂ ವೇವ್ಸು ಒಂದೇ ಸ್ಟ್ರಿಂಗಲ್ಲಿ ಒಂದೇ ಮೀಡಿಯಮಲ್ಲಿ ಬಂದು ಸೂಪರ್ ಇಂಪೋಸ್ ಆದಾಗ ನಿಮಗೆ ಏನು ಸಿಗುತ್ತೆ? ವಿ ಕಾಲ್ ದಟ್ ಆಸ್ ಅ ಸ್ಟೇಷನರಿ ವೇವ್ಸ್. Two waves of same amplitude, two waves of same amplitude, comma, same frequency, but traveling in opposite direction. ಎರಡು ವೇವ್ಸು ಆಪೋಸಿಟ್ ಡೈರೆಕ್ಷನ್ ಟ್ರಾವೆಲ್ ಆಗ್ತಾ ಇರಬೇಕು, ಅದಕ್ಕೆ ಸೇಮ್ ಆಂಪ್ಲಿಟ್ಯೂಡ್ ಮತ್ತು ಸೇಮ್ ಆಂಗ್ಯುಲರ್ ಫ್ರೀಕ್ವೆನ್ಸಿ ಇರ್ತಕ್ಕಂಥ ಎರಡು ವೇವ್ಸ್ ಸೂಪರ್ ಇಂಪೋಸ್ ಆದರೆ ವಿ ವಿಲ್ ಗೆಟ್ ಎ ಸ್ಟೇಷನರಿ ವೇವ್. ಸೊ ಕಂಪ್ಲೀಟ್ ಡೀಟೇಲ್ಸ್ ಸ್ಟಡಿ ಮಾಡೋಕ್ಕಿಂತ ಮೊದಲು ವಿ ವಿಲ್ ಡಿಸ್ಕಸ್ ದ ಕಾನ್ಸೆಪ್ಟ್ ಆಫ್ ರಿಫ್ಲೆಕ್ಷನ್ ಆ್ಯಂಡ್ ಕಾನ್ಸೆಪ್ಟ್ ಆಫ್ ರಿಫ್ಲೆಕ್ಷನ್ ವಿ ಹ್ಯಾವ್ ಟೂ ಟೈಪ್ಸ್. ಒಂದು ರಿಫ್ಲೆಕ್ಷನ್ ಫ್ರಮ್ ಫ್ರೀ ಹ್ಯಾಂಡ್, ರಿಫ್ಲೆಕ್ಷನ್ ಫ್ರಮ್ ಫಿಕ್ಸ್ಡ್ ಹ್ಯಾಂಡ್. ಸಪೋಸ್ ಇಫ್ ವಿ ಹ್ಯಾವ್ ಎ ವೇವ್, ಪಲ್ಸ್ ವೇವ್ ಲೈಕ್ ದಿಸ್, ಈ ತರ ಒಂದು ಪಲ್ಸ್ ವೇವ್ ಇದೆ ಅಂತ ಅನ್ಕೊಳ್ಳೋಣ. ಈ ಕಡೆಯಿಂದ ಯು ಆರ್ ಕ್ರಿಯೇಟಿಂಗ್ ವೇವ್ಸ್ ಇನ್ ದಿಸ್ ಡೈರೆಕ್ಷನ್ ಅಂಡ್ ದಿಸ್ ವಿಲ್ ಹಿಟ್ ದ ರಿಜಿಡ್ ಬೌಂಡ್ರಿ. ಈ ಕಡೆ ಇರ್ತಕ್ಕಂಥ ಫಿಕ್ಸ್ಡ್ ಎಂಡ್ ನ ರಿಜಿಡ್ ಮಾಡಕ್ ಹೋದಾಗ ಇಲ್ಲೇನಂತೆ ಪಾರ್ಟಿಕಲ್ ಮೇಲೆ ಹೇಳಕ್ ನೋಡುತ್ತೆ. ಇಲ್ಲಿಗೆ ಬಂದಾಗ ಈ ಪಾರ್ಟಿಕಲ್ ಮೇಲೆಗೆ ಹೋಗಲ್ಲ, ಅದ್ರ ಬದಲು ವಾಪಸ್ ಉಲ್ಟಾ ಮಾಡಿ ಪಲ್ಲಟ ಮಾಡಿ ವಾಪಸ್ ಕಳ್ಸತ್ತೆ. ಸೊ ಅಂದ್ರೆ ಈಗ ಈ ವೇವ್ ಈ ತರ ಟ್ರಾವೆಲ್ ಆಗ್ತದೆ. ಸಪೋಸ್ ಇದರ ಈಕ್ವೇಶನ್ yi is equals to a sin of omega t minus kx ಆಗಿದ್ರೆ this is incident wave, and the reflected wave will having same characteristic same irutte, but enagirutte phase difference pi introduce ಆಗಿರುತ್ತೆ. The reflected wave will be a sin of omega t plus kx plus pi. ಸೊ ಫೇಸ್ ಡಿಫರೆನ್ಸ್ ಪೈ ಇಂಟ್ರೊಡ್ಯೂಸ್ ಆಯಿತು. ಅಥವಾ ಇದನ್ನ ಯಾವ ತರ ಬರೀಬಹುದು ಅಂದ್ರೆ ಮೈನಸ್ ಎ ಸೈನ್ ಆಫ್ ಒಮೆಗಾ ಟಿ ಪ್ಲಸ್ ಕೆ ಎಕ್ಸ್. ನೋಡಿ, ಇಲ್ಲಿ ಒಂದು ಪ್ಲಸ್ ಇಲ್ಲೊಂದು ಮೈನಸ್ ಇದೆ. ಇಟ್ ಇಸ್ ಟ್ರಾವೆಲಿಂಗ್ ಇನ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್. ಎರಡೂ ಪ್ಲಸ್ ಅಥವಾ ಎರಡೂ ಮೈನಸ್ ಇದ್ರೆ ಇಟ್ ಇಸ್ ಟ್ರಾವೆಲಿಂಗ್ ಇನ್ ನೆಗೆಟಿವ್ ಡೈರೆಕ್ಷನ್. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಯಾವಾಗ ಎಲ್ಲಿ ರಿಜಿಡ್ ಫಿಕ್ಸ್ಡ್ ಬೌಂಡ್ರಿ ಇದ್ದಾಗ, ಫಿಕ್ಸ್ಡ್ end ಇದ್ದಾಗ, when a wave hits a fixed end and reflects back to the same medium, this is what going to happen. Suppose ಏನಾದರೂ ಫ್ರೀ ಎಂಡ್ ಇದ್ದಾಗ ಏನಾಗ್ತಿತ್ತು, ಲೆಟ್ ಅಸ್ ಸಿ. ಸಪೋಸ್ ಈ ಕಡೆ ಫ್ರೀ ಎಂಡ್ ಇದೆ, ಒಂದು ರಿಂಗ್ ತರ ಈ ತರ ಇದೆ. ಸೊ ಇಟ್ ಈಸ್ ಅಟ್ಯಾಚ್ಡ್ ಟು ದ ಪೋಲ್. ಸಪೋಸ್ ಇಫ್ ದಿಸ್ ಇಸ್ ಅ ಸಿಚುವೇಶನ್, ಈ ತರ ಇದ್ರೆ ವೇವ್ ಹೋಗತ್ತೆ, ರಿಫ್ಲೆಕ್ಟ್ ಆಗತ್ತೆ, ಬಟ್ ಇವಾಗ ಫೇಸ್ ಡಿಫರೆನ್ಸ್ ಪೈ ಇಂಟ್ರೊಡ್ಯೂಸ್ ಆಗಲ್ಲ. ಏನಾಗಿರುತ್ತೆ ಅಂದ್ರೆ ಲೆಟ್ ಅಸ್ ಸಿ, ಸೇಮ್ ಡೈರೆಕ್ಷನ್ ಇಟ್ ವಿಲ್ ಬಿ ದೇ, ಸೇಮ್ ಆಂಪ್ಲಿಟ್ಯೂಡ್ ಸೇಮ್ ಇರುತ್ತೆ, ಬಟ್ ಡೈರೆಕ್ಷನ್ ಆಪೋಸಿಟ್ ಡೈರೆಕ್ಷನ್ ಇರುತ್ತೆ. yr is equals to a sin of omega t plus kx. ಇವಾಗ ಫೇಸ್ ಡಿಫರೆನ್ಸ್ ಪೈ ಇಂಟ್ರೊಡ್ಯೂಸ್ ಆಗಲ್ಲ, ಓನ್ಲಿ ಸೈನ್ ಮಾತ್ರ ಚೇಂಜ್ ಆಗುತ್ತೆ. ದಿಸ್ ಇಸ್ ವಾಟ್ ಹ್ಯಾಪನ್ಸ್ ವೆನ್ ಎ ವೇವ್ ರಿಫ್ಲೆಕ್ಟ್ಸ್ ಬ್ಯಾಕ್ ಟು ದ ಸೇಮ್ ಮೀಡಿಯಂ. ರಿಫ್ಲೆಕ್ಷನ್ ಅಲ್ಲಿ ಟೂ ಟೈಪ್ಸ್ ಇದೆ. ಒಂದು when it hits a fixed end ಗೆ ಹೋಗಿ ರಿಫ್ಲೆಕ್ಟ್ ಆದ್ರೆ ಒನ್ ಟೈಪ್ ಇದೆ. ಇನ್ನೊಂದು ಓಪನ್ ಎಂಡ್ ಗೆ, ಫ್ರೀ ಎಂಡ್ ಗೆ ಹೋಗಿ ರಿಫ್ಲೆಕ್ಟ್ ಆದ್ರೆ ಇದು ಯಾವ ಎಂಡ್? ಇದು ಫ್ರೀ ಎಂಡ್.
ಫ್ರೀ ಎಂಡ್ ಇದ್ದಾಗ ಈ ತರ ರಿಫ್ಲೆಕ್ಟ್ ಆಗತ್ತೆ. ಸೊ ಇದನ್ನ ನಾವು ಯೂಸ್ ಮಾಡಿಕೊಂಡು ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಸ್ಟೇಷನರಿ ವೇವ್. ಸೊ ಇದು ಸಿಂಗಲ್ ಪಲ್ಸ್ ವೇವ್ಗೆ ನಾನು ಏನ್ ಬರ್ದಿದ್ದೀನಿ ಈಗ ಬೋರ್ಡ್ ಮೇಲೆ ಏನು ಎಕ್ಸ್ಪ್ಲೈನ್ ಮಾಡಿ, ದಿಸ್ ಇಸ್ ಓನ್ಲಿ ಫಾರ್ ಸಿಂಗಲ್ ಪಲ್ಸ್, ಬಟ್ ಈವನ್ ಯು ಕ್ಯಾನ್ ಅಪ್ಲೈ ಸೇಮ್ ಥಿಂಗ್ ಫಾರ್ a harmonic wave, harmonic progressive wave. ಈಗ harmonic progressive wave ಅಂದ್ರೆ ಏನು ಅಂತ ನೋಡೋಣ. So let us consider a wave. Harmonic progressive wave is propagating like this. ಈ ಹಾರ್ಮೋನಿಕ್ ವೇವ್ ಈ ತರ ಪ್ರಾಪಗೇಟ್ ಆಗ್ತಾ ಇದೆ. y is equals to a sin of omega t minus kx is a equation of incident wave. ಈ ಕಡೆ ಹೋಗಿ ಒಂದು ರಿಜಿಡ್ ಬೌಂಡ್ರಿ ಇದೆ ಅಂತ ಅನ್ಕೊಳ್ಳೋಣ. ವೇವ್ ಈ ತರ ಹೋಗ್ತದೆ, ಡಿಂಗ್ 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 ಡಿಂಗಿಂಗ್ ಅಂತ ಹೋಗ್ತದೆ. ಅಲ್ಲಿ ಹೋಗಿ ಗೋಡೆ ಇದೆ, ಒಂದು ದಾರ, ನಾರ್ಮಲ್ ಆಗಿ ಒಂದು ಹಗ್ಗ ಇತ್ತು, ಹಗ್ಗಗೆ ವೇವ್ಸ್ ಕ್ರಿಯೇಟ್ ಮಾಡ್ತಾ ಇದೆ, ಝುಮ್ 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 ಅಂತ ಕಂಟಿನ್ಯೂಸ್ ಆಗಿ ಕ್ರಿಯೇಟ್ ಮಾಡ್ತದೆ. ಇಲ್ಲಿ ಹೋಗಿ ಒಂದು ರಿಜಿಡ್ ಬೌಂಡ್ರಿನ ಹಿಟ್ ಮಾಡ್ತು, ಏನಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಐ ಆಮ್ ಅಸ್ಯೂಮಿಂಗ್ ದರ್ ಇಸ್ ನೋ ಲಾಸ್ ಆಫ್ ಎನರ್ಜಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಎನರ್ಜಿ ಲಾಸ್ ಇಲ್ಲ ಅಂತ ಅಸ್ಯೂಮ್ ಮಾಡ್ಕೊಂತೀನಿ. ಸೊ ಈಗ ರಿಫ್ಲೆಕ್ಟೆಡ್ ವೇವ್ ಯಾವ ತರ ಇರತ್ತಪ್ಪ ಅಂದ್ರೆ ಫೇಸ್ ಡಿಫ್ರೆನ್ಸ್ ಪೈ ಇಂಟ್ರೊಡ್ಯೂಸ್ ಆಗಿರುತ್ತೆ. ಆಕ್ಚುಲಿ ಇಲ್ಲೇ ಬರುತ್ತೆ. ಸೊ ಫೇಸ್ ಡಿಫ್ರೆನ್ಸ್ ಪೈ ಇಂಟ್ರೊಡ್ಯೂಸ್ ಆಗಿ ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಅ ಪ್ಯಾಟರ್ನ್ ಲೈಕ್ ದಿಸ್. ಅಂದ್ರೆ ಇಲ್ಲಿ ಮೇಲೆ ಇರೋದು ಡೌನ್ ಸೈಡ್ ಆಗಿರುತ್ತೆ, ಸೊ ಡೌನ್ ಸೈಡ್ ಇರೋದು ಮೇಲೆ ಇರುತ್ತೆ. ಸೊ ಐ ಮೀನ್ ಆಂಪ್ಲಿಟ್ಯೂಡ್ ಫೇಸ್ ಡಿಫರೆನ್ಸ್ ಪೈ ಇಂಟ್ರೊಡ್ಯೂಸ್ ಆಗಿರುತ್ತೆ. ಇದು ಪ್ಲಸ್ ಎ ಇದ್ರೆ ಇಲ್ಲಿರೋ ಪಾರ್ಟಿಕಲ್ ಇಲ್ಲಿ ಮೈನಸ್ ಎ ಇರುತ್ತೆ. ಸೊ ದಿಸ್ ಈಸ್ ರಿಫ್ಲೆಕ್ಟೆಡ್ ವೇವ್ ಗಿವೆನ್ ಬೈ ದ ಇಕ್ವೇಶನ್ yr is equals to minus a sin of omega t plus kx. ಇಲ್ಲಿ ಪೈ ಬರೆದ್ರೆ ಇಲ್ಲಿ ಮೈನಸ್ ಬರೆಯೋ ಅವಶ್ಯಕತೆ ಇಲ್ಲ. ಇಲ್ಲಿ ಫೈ ಏನಾದರೂ ಬರೆದ್ರೆ ಯು ಕ್ಯಾನ್ ರಿಮೂವ್ ದಿಸ್ ಮೈನಸ್, ಯು ನೋ ದಟ್ ಒನ್ ರೈಟ್. ಸೊ ಈಗ ಹೋಗಿದೆ ಒಂದು ವೇವ್, ಮತ್ತೆ ಈ ಕಡೆ ಅದೇ ವೇವ್ ವಾಪಸ್ ಬರ್ತಿದೆ, ನಿಲ್ಸಿಲ್ಲ. ಅವಾಗಲೇ ಒಂದೇ ಒಂದು ಪಲ್ಸ್ ಕ್ರಿಯೇಟ್ ಮಾಡಿದೆ, ಹೋಗಿ ಬಂತು. ಈಗ ಏನ್ ಮಾಡ್ತಾನೆ, ಕಂಟಿನ್ಯೂಸ್ ಆಗಿ ಕ್ರಿಯೇಟ್ ಮಾಡ್ತಾರೆ, ಅದೇ ವೇವ್ ಹೋಗಿ ರಿಫ್ಲೆಕ್ಟ್ ಆಗಿ ಬರ್ತಾ ಇದೆ. ಅಂದ್ರೆ ಈಗ ಇಂಡೈರೆಕ್ಟ್ ಆಗಿ ಎರಡು ವೇವ್ಸ್ ಇದೆ ಅಂತ ಅನ್ಕೋಬಹುದು. ಒಂದು ಈ ಕಡೆಯಿಂದ ಬರ್ತಕ್ಕಂಥ ವೇವ್, ಒಂದು ಈ ಕಡೆಯಿಂದ ಬರ್ತಕ್ಕಂಥ ವೇವ್. ಇದು ಎಲ್ಲಿಂದ ಬಂತು, ರಿಫ್ಲೆಕ್ಟೆಡ್ ವೇವ್, ಇದ್ರದೇ ರಿಫ್ಲೆಕ್ಟೆಡ್ ಆಗಿ ಬಂತು, ಹೌದಲ್ಲ. ಅಂದ್ರೆ ಸೇಮ್ ಆಂಪ್ಲಿಟ್ಯೂಡ್ ಇದೆ, ಸೇಮ್ ಆಂಗುಲರ್ ಫ್ರೀಕ್ವೆನ್ಸಿ ಇದೆ. ಈಗ ಅವೆರಡು ಸೂಪರ್ ಇಂಪೋಸ್ ಆದ್ರೆ ನಮ್ಗೆ ಸಿಗ್ತಕ್ಕಂಥದ್ದೇ ಸ್ಟೇಷನರಿ ವೇವ್. ಬನ್ನಿ, ನಾನು ಪ್ರೋಗ್ರಾಮಿಂಗ್ ಮಾಡಿಟ್ಟಿದ್ದೀನಿ ಕಂಪ್ಯೂಟರ್ ನಲ್ಲಿ. ವಿ ವಿಲ್ ವಿಜುವಲೈಸ್ ಹೌ ದ ಸ್ಟೇಷನರಿ ವೇವ್ ವರ್ಕ್ಸ್. ಸ್ವಲ್ಪ ಟೆಕ್ನಾಲಜಿನ ಯೂಸ್ ಮಾಡೋಣ. ವಿ ಹ್ಯಾವ್ ಹಿಯರ್ ಇನ್ಸಿಡೆಂಟ್ ವೇವ್. ಈ ತರ ಒಂದು ಇನ್ಸಿಡೆಂಟ್ ವೇವ್ ಇದೆ ಅನ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ದ ವೇವ್ ಇಸ್ propagating right side propagate ಆಗ್ತಾ ಇದೆ. The wave is propagating right side. The equation of the wave is given by yi is equals to a sin of omega t minus kx. This is the equation of one wave which is propagating in right side. ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಕಡೆಗೆ ಹೋಗ್ತಿರ್ತಕ್ಕಂಥ ವೇವ್ದು ಈಕ್ವೇಶನ್ ಈ ತರ ಆಗ್ತಿದೆ. ಈಗ ಇದೇ ವೇವ್ ಅಲ್ಲೆಲ್ಲೋ ಹೋಗಿ ಒಂದು ಬೌಂಡ್ರಿನ ಹಿಟ್ ಮಾಡಿ ವಾಪಸ್ ಬರ್ತಿದೆ ಅಂತ ಅನ್ಕೊಳ್ಳೋಣ. ಸೊ ಲೆಟ್ ಮಿ ರೈಟ್ ದಟ್ ಒನ್. ಸೊ ದಿಸ್ ವೇವ್ ಇಸ್ ಗೋಯಿಂಗ್ ಟು ದಟ್ ಅದರ್ ಎಂಡ್, ಎಲ್ಲೋ ಹೋಗ್ತಿದೆ, ವಾಪಸ್ ಬರ್ತಿದೆ, ರಿಫ್ಲೆಕ್ಟ್ ಆಗಿ ವಾಪಸ್ ಬರ್ತಿದೆ. ಸೊ ದಿಸ್ ಈಸ್ ದ ರಿಫ್ಲೆಕ್ಟೆಡ್ ವೇವ್. ಸೊ ಐ ರಿಪೀಟ್, ದಿಸ್ ಈಸ್ ದ ರಿಫ್ಲೆಕ್ಟೆಡ್ ವೇವ್. ಆಗಲೇ ಏನು ತೋರಿಸಿದೆ, ಇನ್ಸಿಡೆಂಟ್ ವೇವ್ ತೋರಿಸಿದೆ. ನೌ ಐ ಆಮ್ ಶೋಯಿಂಗ್ ದ ರಿಫ್ಲೆಕ್ಟೆಡ್ ವೇವ್ ಅಂಡ್ ಇಟ್ ಇಸ್ ಟ್ರಾವೆಲಿಂಗ್ ಟುವರ್ಡ್ಸ್ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಕಡೆಗೆ ಟ್ರಾವೆಲ್ ಆಗ್ತಿದೆ. Now the equation for this one is, equation for the reflected wave is yr is equals to a sin of omega t plus kx. ಆಗಲಿ ಮೈನಸ್ ಇತ್ತು, ಈಗ ಪ್ಲಸ್ ಆಗಿದೆ. ಏನ್ ಡಿಫ್ರೆನ್ಸ್ ಆಗಿದೆ, ಓನ್ಲಿ ಡೈರೆಕ್ಷನ್ ಮಾತ್ರ ಉಲ್ಟಾ ಆಗಿದೆ, ಇನ್ನೇನು ಉಲ್ಟಾ ಆಗಿಲ್ಲ. ಆಂಪ್ಲಿಟ್ಯೂಡ್ ಸೇಮ್ ಇದೆ, ಆಂಗುಲರ್ ಫ್ರೀಕ್ವೆನ್ಸಿ ಸೇಮ್ ಇದೆ, ಆಂಗುಲರ್ ವೇವ್ ನಂಬರ್ ಸೇಮ್ ಇದೆ. ಹಾಗಾಗಿ ಓನ್ಲಿ ಡೈರೆಕ್ಷನ್ ಮಾತ್ರ ಚೇಂಜ್ ಆಗಿದೆ. ಈಗ ಎರಡೂ ವೇವ್ಸ್ ಒಂದೇ ಸತಿ ಬರ್ರೆ. ಸೊ ಲೆಟ್ ಮಿ 1 minute. both the waves, let us assume both the waves are appear togetherly. ಅಂದ್ರೆ ಇನ್ಕಮಿಂಗ್ ವೇವ್, ರಿಫ್ಲೆಕ್ಟೆಡ್ ವೇವ್ ಎರಡೂ ಒಟ್ಟಿಗೆ ಬಂದು ಸೂಪರ್ ಇಂಪೋಸ್ ಆದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಎ ಇಂಟ್ರೆಸ್ಟಿಂಗ್ ಪ್ಯಾಟ್ರನ್. ದಿಸ್ ಇಸ್ ಕಾಲ್ಡ್ ಆಸ್ ಸ್ಟೇಷನರಿ ವೇವ್ಸ್. ಇದನ್ನೇ ನಾವು ಸ್ಟೇಷನರಿ ವೇವ್ಸ್ ಅಂತ ಕರಿತೀವಿ. ಸರ್, ವಾಟ್ ಈಸ್ ಸೋ ಸ್ಪೆಷಲ್ ಅಬೌಟ್ ಸ್ಟೇಷನರಿ ವೇವ್ಸ್? ಇದರಲ್ಲಿ ಏನು ಅಂತ ಸ್ಪೆಷಲ್ ಏನಿದೆ ಸ್ಟೇಷನರಿ ವೇವ್ಸ್ ಅಲ್ಲಿ? ಸೊ ಲುಕ್ ಅಟ್ ದ ಪ್ಯಾಟ್ರನ್. ಐ ರಿಪೀಟ್ ಒನ್ಸ್ ಅಗೇನ್, ದಿಸ್ ಈಸ್ ದ ಇನ್ಸಿಡೆಂಟ್ ವೇವ್. ಈ ತರ ಹೋಗ್ತಿದ್ರೆ ಎಲ್ಲಾ ಪಾರ್ಟಿಕಲ್ಗೂ ಸೇಮ್ ಆಂಪ್ಲಿಟ್ಯೂಡ್ ಇತ್ತು, ಹೌದಾ? ಸೊ ವೇವ್ ಈ ತರ ಹೋಗ್ತಿದೆ, ಇಟ್ ಇಸ್ ಲೈಕ್ ಹಗ್ಗನ ಕಟ್ ಆಗ್ಬಿಟ್ಟು. ಸೊ ಯು ಆರ್ ಕ್ರಿಯೇಟಿಂಗ್ ದ ಡಿಸ್ಟರ್ಬೆನ್ಸಸ್ ಕಂಟಿನ್ಯೂಸ್ ಆಗಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗ್ತದೆ. ಪ್ರತಿಯೊಂದು ಪಾರ್ಟಿಕಲ್ಲು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಗ್ತಿತ್ತು, ಹೌದಾ? ಅದ್ರ ಪ್ರತಿಯೊಂದು ಪಾರ್ಟಿಕಲ್ದು ಆಂಪ್ಲಿಟ್ಯೂಡ್ ಸೇಮ್ ಆಗಿರ್ತಿತ್ತು. ಅಂಡ್ ದಿಸ್ ವಾಸ್ ಅ ರಿಫ್ಲೆಕ್ಟೆಡ್ ವೇವ್. ಎರಡು ಒಟ್ಟಿಗೆ ನಿಮಗೆ ಸಪ್ರೇಟ್ ಆಗಿ ಬರೆದ್ರೆ ಈ ತರ ಆಗುತ್ತೆ. ಬಟ್
ಎರಡು ಸೂಪರ್ ಇಂಪೋಸ್ ಆದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಅ ಇಂಟ್ರೆಸ್ಟಿಂಗ್ ಪ್ಯಾಟರ್ನ್. ದಿಸ್ ಈಸ್ ಕಾಲ್ಡ್ ಆಸ್ ಸ್ಟೇಷನರಿ ವೇವ್. ವೈ ಇಟ್ ಈಸ್ ಕಾಲ್ಡ್ ಸ್ಟೇಷನರಿ ವೇವ್? ಸ್ಟೇಷನರಿ ವೇವ್, ಸ್ಟೇಷನರಿ ವೇವ್. ಈಗ ನೀವು ಏನ್ ನೋಡ್ತಿದ್ರಿ? ಸ್ಟೇಷನರಿ ವೇವ್. ಸ್ಕ್ರೀನ್ ಅಲ್ಲಿ ಏನ್ ನೋಡ್ತಿದ್ರಿ? ಇಟ್ ಈಸ್ ನಾಟ್ ಎ ಪ್ರೋಗ್ರೆಸಿವ್ ವೇವ್, ಇಟ್ ಈಸ್ ನಾಟ್ ಎ ಹಾರ್ಮೋನಿಕ್ ವೇವ್, ಇಟ್ ಈಸ್ ಎ ಸ್ಟೇಷನರಿ ವೇವ್. ಯಾಕೆ ಹಾಗೆ ಅಂತಾರೆ? ಜಸ್ಟ್ ಕಾನ್ಸಂಟ್ರೇಟ್ ಆನ್ ಎನಿ ಪಾರ್ಟಿಕಲ್ಸ್, ಎನಿ ಒನ್ ಪಾರ್ಟಿಕಲ್, ಯಾವ್ದಾದ್ರು ಒಂದು ಪಾರ್ಟಿಕಲ್ ನ ಕಾನ್ಸಂಟ್ರೇಟ್ ಮಾಡಿ. ಆ ಪಾರ್ಟಿಕಲ್ ಅಪ್ ಅಂಡ್ ಡೌನ್ ಹೋಗ್ತಿದೆ, ಇಟ್ ಈಸ್ ಆಸಿಲೇಟಿಂಗ್ ಅಪ್ ಅಂಡ್ ಡೌನ್, ಅಂದ್ರೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಗ್ತದೆ. ಸೊ ಐ ಆಮ್ ಕಾನ್ಸಂಟ್ರೇಟಿಂಗ್ ಎನಿ ಒನ್ ಪಾರ್ಟಿಕಲ್. ಇಲ್ಲಿರ್ತಕ್ಕಂಥ ಒಂದು ಪಾರ್ಟಿಕಲ್ ನ ಗಮನಿಸಿ, ಮೇಲೆ ಹೋಗತ್ತೆ, ಡೌನ್ ಸೈಡ್ ಬರುತ್ತೆ. ಬಟ್ ಕ್ರಸ್ಟ್ ಅನ್ನೋದು ಮುಂದಕ್ಕೆ ಹೋಗ್ತಿದ್ಯಾ? ಆರ್ ಯು ನೋಟಿಸಿಂಗ್? ಕ್ರಸ್ಟ್ ಅನ್ನೋದು, ಐ ವಿಲ್ ಪಾಸ್ ಹಿಯರ್, ಇಲ್ಲೊಂದು ಪಾಯಿಂಟ್ ಇದೆ, ವಿ ಕಾಲ್ ದಿಸ್ ಆಸ್ ಅ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್. ನಾರ್ಮಲ್ ಪ್ರೋಗ್ರೆಸಿವ್ ವೇವ್ ಆದ್ರೆ ಕ್ರಸ್ಟ್ ಮುಂದಕ್ಕೆ ಹೋಗ್ತಿತ್ತು, ಹೌದಾ? ಬಟ್ ಇಲ್ಲಿ ಕ್ರಸ್ಟ್ ಮುಂದಕ್ಕೂ ಹೋಗ್ತಿಲ್ಲ, ಹಿಂದಕ್ಕೂ ಬರ್ತಿಲ್ಲ. ದ ಎನರ್ಜಿ ಇಸ್ ನೈದರ್ ಮೂವಿಂಗ್ ಫಾರ್ವರ್ಡ್ ನಾರ್ ಮೂವಿಂಗ್ ಬ್ಯಾಕ್ವರ್ಡ್. ಇಟ್ ಈಸ್ ರಾದರ್ ಇಟ್ ಈಸ್ ಬೀಯಿಂಗ್ ಡಿಸ್ಟ್ರಿಬ್ಯೂಟೆಡ್ ಅಟ್ ದ ಸೇಮ್ ಪಾಯಿಂಟ್. ಸೊ ಕೊಟ್ಟಿರ್ತಕ್ಕಂಥ ಜಾಗದಲ್ಲೇ ಆಸಿಲೇಟ್ ಆಗ್ತಾ ಇದೆ. Now there are some interesting points to be noted here. There are some particles which are not at all oscillating. Idu ee particle na gamanisi, is that oscillating? No, it is not at all oscillating. Ee particle na gamanisi, illi irtakanta particle, it is going all the way from here to here and again coming back, again going back. I hope you are noticing. But ಈ ಪಾರ್ಟಿಕಲ್ ಯಾವುದೇ ರೀತಿ ಆಗಿರ್ತಕ್ಕಂಥ ಸಿಂಪಲ್ ಹಾರ್ಮೋನಿಕ್ ಮೋಷನ್ ತೋರಿಸಿಲ್ಲ. ಬಟ್ ಸ್ಟಿಲ್ ಯು ಕ್ಯಾನ್ ಸೇ ದಿಸ್ ಈಸ್ ಎಕ್ಸಿಕ್ಯೂಟಿಂಗ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ವಿತ್ ಆಂಪ್ಲಿಟ್ಯೂಡ್ 0 ಅಂತ ಹೇಳ್ಬೋದಾ? ಅರೆ, ನಿಂತಿರ್ತಕ್ಕಂಥದ್ದು ಒಂದು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಹೇಳ್ಬೋದು, ಅದ್ರ ಆಂಪ್ಲಿಟ್ಯೂಡ್ ಎಷ್ಟಿದೆ? 0 ಅಂತ ಹೇಳ್ಬೋದು. ಯು ಕ್ಯಾನ್ ಸೇ ದಟ್. ಟೆಕ್ನಿಕಲಿ ಏನಾದ್ರು ರಾಂಗ್ ಇದೆಯಾ? ಒಂದು ನಿಂತಿರ್ತಕ್ಕಂಥ ಪಾರ್ಟಿಕಲ್ SHM ಹೇಗಾಗತ್ತೆ ಸರ್? ಹೇಳ್ಬೋದು, ಇಟ್ ಈಸ್ ಎ ಸಿಂಪಲ್ ಹಾರ್ಮೋನಿಕ್ ಮೋಷನ್ ವಿತ್ ಆಂಪ್ಲಿಟ್ಯೂಡ್ 0 ಅಂತ ಹೇಳ್ಬೋದು ತಾನೆ? ಅಂದ್ರೆ ಮೂವ್ ಆಗ್ತಿಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತೀವಿ. ಬಟ್ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ನ ಗಮನಿಸಿ, ಇಟ್ ಈಸ್ ಮೂವಿಂಗ್ ಅಪ್ ಟು +2a. ಇನ್ಸಿಡೆಂಟ್ ವೇವ್ದು ಐ ರಿಪೀಟ್, ಇನ್ಸಿಡೆಂಟ್ ವೇವ್ದು ಆಂಪ್ಲಿಟ್ಯೂಡ್ ಎಷ್ಟಿತ್ತಪ್ಪ ಅಂದ್ರೆ ಇಟ್ ವಾಸ್ 4 ಯೂನಿಟ್ಸ್. ಇನ್ಸಿಡೆಂಟ್ ವೇವ್ದು 4 ಯೂನಿಟ್ಸ್ ಇತ್ತು. ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ಯಾ? ಸೊ ಇದು 5 ಇದೆ ಇಲ್ಲಿ, ಅದಕ್ಕಿಂತ 1 ಯೂನಿಟ್ ಕಮ್ಮಿ ಇದೆ, 4 ಯೂನಿಟ್ಸ್ ಇತ್ತು. ಅದೇ ತರ ರಿಫ್ಲೆಕ್ಟೆಡ್ ವೇವ್ದು ಕೂಡ 4 ಯೂನಿಟ್ಸ್ ಇತ್ತು. ರಿಫ್ಲೆಕ್ಟೆಡ್ ವೇವ್. ಈಗ ಎರಡೂ ಸೂಪರ್ ಇಂಪೋಸ್ ಆದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದ ಆಂಪ್ಲಿಟ್ಯೂಡ್ ಅಪ್ ಟು 8. ಇಲ್ಲಿವರೆಗೂ ಬರ್ತಿದೆ, ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಬರ್ತಿದೆ. ಸೊ ಅಂದ್ರೆ ಇಟ್ ಈಸ್ ಗೋಯಿಂಗ್ ಅಪ್ ಟು 8 +8 ಅಂಡ್ -8. ದ ಆಂಪ್ಲಿಟ್ಯೂಡ್ ಗಾಟ್ ಡಬಲ್. ಕೆಲವೊಂದು ಪಾರ್ಟಿಕಲ್ದು ಆಂಪ್ಲಿಟ್ಯೂಡ್ 2a ಇದೆ, ವೇರ್ a is the amplitude of incident wave and also it is the amplitude of reflected wave. ಕೆಲವೊಂದು ಪಾರ್ಟಿಕಲ್ 2a ಇಂದ ಆಸಿಲೇಟ್ ಆಗ್ತಾ ಇದೆ, ಕೆಲವೊಂದು ಪಾರ್ಟಿಕಲ್ಸ್ ಮೂನೇ ಆಗ್ತಿಲ್ಲ. We call such points, the points which are having amplitude 0 are called as nodes. ಅದನ್ನ ನಾವು ನೋಡ್ಸ್ ಅಂತ ಕರಿತೀವಿ. NODES, ನೋಡ್ಸ್ ಅಂತ ಕರಿತೀವಿ. The particle which are oscillating with maximum amplitude. Let me pause this one. So idನ್ನ pause ಮಾಡ್ತೀನಿ. The particles which are oscillating with a maximum amplitude are called as antinodes. We call this as the antinodes. The particles, the positions of the particle where they are not at all vibrating, they are called as nodes. In biology al bere nodes antinodes baratte, botany alli. So I am not talking about that nodes and antinodes. Here I am talking about antinodes and nodes of stationary wave. ಈಗ ಗೊತ್ತಾಯ್ತಾ ಇದನ್ನ ಯಾಕೆ ಸ್ಟೇಷನರಿ ವೇವ್ ಅಂತ ಕರಿತೀವಿ? ಎನರ್ಜಿ ಇಸ್ ನೈದರ್ ಮೂವಿಂಗ್ ಫಾರ್ವರ್ಡ್ and neither moving forward nor moving backward, but the energy is distributed within the space. ಅದು oscillate ಆಗ್ತಾ ಇದೆ, energy redistribute ಆಗ್ತಾ ಇದೆ, hence this is called stationary waves. So a particles ಇದೆಯಲ್ಲ, ಆ particles maximum amplitude ಇಂದ oscillate ಆಗ್ತಾ ಇದೆ. ಅಂತ particles ನ, ಅಂತ position particles ನ ಏನಂತ ಕರಿತೀವಿ? Antinodes ಅಂತ ಕರಿತೀವಿ. There are some particles which are oscillating with 0 amplitude ಅಂತ ಹೇಳ್ಬೋದಾ? ಈ ಪಾರ್ಟಿಕಲ್ಸ್ ಆಂಪ್ಲಿಟ್ಯೂಡ್ ಎಷ್ಟಿದೆ? 0 ಇದೆ. ಹಾಗಾದ್ರೆ ಈ ಪಾರ್ಟಿಕಲ್ಸ್ ನಾನು ಏನಂತ ಕರಿತೀನಿ? ನೋಡ್ಸ್ ಅಂತ ಕರಿತೀನಿ. ಸೊ ವಿ ವಿಲ್ ಡಿಸ್ಕಸ್ ಮ್ಯಾಥಮೆಟಿಕಲಿ. ಸೊ ಇಲ್ಲಿ ಒಂದು ನೋಡ್ ಇದೆ, ಆಂಟಿ ನೋಡ್ ಇದೆ. ಲೆಟ್ ಅಸ್ ಕನ್ಸಿಡರ್ there is a antinode here. This is antinode and this is another antinode.
ಆಮ್ ಐ ರೈಟ್? ಇಲ್ಲಿ ಇನ್ನೊಂದು ಆಂಟಿ ನೋಡ್ ಇದೆ, ಇಲ್ಲಿ ಇನ್ನೊಂದು ಆಂಟಿ ನೋಡ್ ಇದೆ. ಸೊ ಈಗ ಕ್ರಸ್ಟ್ ಟು ಕ್ರಸ್ಟ್ ಅಥವಾ ಟ್ರಫ್ ಟು ಟ್ರಫ್ ಡಿಸ್ಟೆನ್ಸ್ ನ ಏನಂತ ಕರಿತೀವಿ ನಾವು? ವಾಟ್ ವಿ ಕಾಲ್ ದ ಡಿಸ್ಟೆನ್ಸ್ ಫ್ರಮ್ ಟ್ರಫ್ ಟು ಟ್ರಫ್. ಇಲ್ಲಿಂದ ಸಪೋಸ್ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ನ ಏನಂತ ಕರಿತೀವಿ? ಲ್ಯಾಂಬ್ಡಾ ಅಂತ ಕರಿತೀವಿ. ಹೌದಾ? 1 minute. Yeah, we call this distance, let me start from here. ಈ ಡಿಸ್ಟೆನ್ಸ್ ನ ನಾವೇನಂತ ಕರಿತೀವಿ? ಲ್ಯಾಂಬ್ಡಾ ಅಂತ ಕರಿತೀವಿ. ಹೌದಾ? ಫಸ್ಟ್ ನೋಡ್ ಎಲ್ಲಿದೆ? 0 ಅಲ್ಲಿದೆ. ನೆಕ್ಸ್ಟ್ ಲ್ಯಾಂಬ್ಡಾ ಬೈ 2 ಅಲ್ಲಿದೆ. ನೆಕ್ಸ್ಟ್ 3 ಲ್ಯಾಂಬ್ಡಾ ಬೈ 2 ಇದೆ. ನೆಕ್ಸ್ಟ್ ಲ್ಯಾಂಬ್ಡಾ 2 ಲ್ಯಾಂಬ್ಡಾ ಅಲ್ಲಿದೆ. ನೆಕ್ಸ್ಟ್ 5 ಲ್ಯಾಂಬ್ಡಾ ಬೈ 2 ಅಲ್ಲಿದೆ. ಸೊ ನೋಡ್ಸ್ ವಿಲ್ ಅಕರ್ ಅಟ್ ಎವ್ರಿ ಲ್ಯಾಂಬ್ಡಾ ಬೈ 2. ಅದೇ ತರ ಆಂಟಿ ನೋಡ್ಸ್ ಕೂಡ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿರುತ್ತೆ? ಲ್ಯಾಂಬ್ಡಾ ಬೈ 4 ಇರುತ್ತೆ. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿರುತ್ತೆ? 3 ಲ್ಯಾಂಬ್ಡಾ ಬೈ 4 ಇರುತ್ತೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 5 ಲ್ಯಾಂಬ್ಡಾ ಬೈ 4 ಇರುತ್ತೆ. ದ ಡಿಸ್ಟೆನ್ಸ್ ಬಿಟ್ವೀನ್ ಎನಿ 2 ಕನ್ಸಿಕ್ಯೂಟಿವ್ ಆಂಟಿ ನೋಡ್ಸ್ ಇಸ್ ಅಗೈನ್ ಲ್ಯಾಂಬ್ಡಾ ಬೈ 2. ಸೊ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಸೊ ವಾಟ್ ಇಸ್ ದ ಡಿಸ್ಟೆನ್ಸ್ ಫ್ರಮ್ ಹಿಯರ್ ಟು ಹಿಯರ್? ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆಯಪ್ಪ ಅಂದ್ರೆ ಲ್ಯಾಂಬ್ಡಾ ಬೈ 2 ಅಂತೀವಿ. ಯಾಕೆ ಹೇಳಿ? ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ ವಿ ಕಾಲ್ ದಟ್ ಡಿಸ್ಟೆನ್ಸ್ ಆಸ್ ಲ್ಯಾಂಬ್ಡಾ. ಇಲ್ಲಿಂದ ಇಲ್ಲಿಗೆ ಬಂದ್ರೆ ವಿ ಕಾಲ್ ದಿಸ್ ಡಿಸ್ಟೆನ್ಸ್ ಆಸ್ ಲ್ಯಾಂಬ್ಡಾ. ಅದರಲ್ಲಿ ಹಾಫ್ ಎಷ್ಟಿದೆ? ಲ್ಯಾಂಬ್ಡಾ ಬೈ 2. ಅದೇ ತರ ಇಲ್ಲಿಂದ ಇಲ್ಲಿಗೆ ಬಂದ್ರೆ ಲ್ಯಾಂಬ್ಡಾ ಅಂತ ಕರಿತೀವಿ. ದಿಸ್ ಹಾಫ್ ಆಫ್ ದಿಸ್ ಡಿಸ್ಟೆನ್ಸ್ ಇಸ್ ಕಾಲ್ಡ್ ಆಸ್ ಲ್ಯಾಂಬ್ಡಾ ಬೈ 2. ದ ಡಿಸ್ಟೆನ್ಸ್ ಬಿಟ್ವೀನ್ ಎನಿ 2 ಕನ್ಸಿಕ್ಯೂಟಿವ್ ನೋಡ್ಸ್ is lambda by 2. The distance between any 2 consecutive antinodes ಅಂದ್ರೆ ಪಕ್ಕದಲ್ಲಿ ಇರತಕ್ಕಂತ ಎರಡು ಆಂಟಿನೋಡ್ಸ್ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂದ್ರೆ ಲ್ಯಾಂಬ್ಡಾ ಬೈ 2 ಇರುತ್ತೆ. ಪಕ್ಕದಲ್ಲಿ ಇರತಕ್ಕಂತ ಎರಡು ನೋಡ್ಸ್ ನ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂದ್ರೆ ಲ್ಯಾಂಬ್ಡಾ ಬೈ 2 ಇರುತ್ತೆ. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸೊ ಇದನ್ನ ಪೂರ್ತಿ ನಾವು ಮ್ಯಾಥಮೆಟಿಕಲ್ ಈಕ್ವೇಷನ್ ಆಗಿ ಸ್ಟಡಿ ಮಾಡೋಣ. ಸೊ ವೆಲ್ಕಮ್ ಬ್ಯಾಕ್ ಟು ದ ಬೋರ್ಡ್. As I said, stationary wave will happen when two waves having same amplitude and same angular frequency superposition ಆದಾಗ ನಮಗೆ ಸ್ಟೇಷನರಿ ವೇವ್ ಸಿಗುತ್ತೆ. ಈಗ ನಮಗೆ ಇನ್ಕಮಿಂಗ್ ವೇವ್ ಒಂದು ಕೊಟ್ರೆ ಅದನ್ನೇ ರಿಫ್ಲೆಕ್ಟೆಡ್ ತಗೋಬೋದಾ? ಸೊ ವಾಟ್ ಐ ಆಮ್ ಸೇಯಿಂಗ್ ಇಸ್, ಒಂದು ವೇವ್ ಈ ತರ ಹೋಗ್ತಿದೆ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ಅ ವೇವ್ ಇಸ್ propagating in positive x-axis given by the equation yi is equals to a sin of omega t minus kx. ಇದೇನಿದು? equation of a wave which is traveling in positive x-axis. ಈಗ ನಾವು ಆಪೋಸಿಟ್ ಡೈರೆಕ್ಷನ್ ಇನ್ನೊಂದು ವೇವ್ ಬೇಕು ಅಂದ್ರೆ ಅದರದೇ ರಿಫ್ಲೆಕ್ಷನ್ ತಗೋಬೋದಾ? ಈಗ ರಿಫ್ಲೆಕ್ಷನ್ ತಗೋಬೇಕಾದ್ರೆ ಎರಡು ರೀತಿ ಇದೆ. ಒಂದು ಫಿಕ್ಸ್ಡ್ ಎಂಡ್ ರಿಫ್ಲೆಕ್ಷನ್ ತಗೋಬಹುದು ಅಥವಾ ಓಪನ್ ಎಂಡ್ ರಿಫ್ಲೆಕ್ಷನ್ ಕೂಡ ತಗೋಬಹುದು. ಅಂದ್ರೆ ಎಡ್ಜ್ ಅಲ್ಲಿ ಎಲ್ಲಿಂದ ರಿಫ್ಲೆಕ್ಟ್ ಆಗ್ತಿದೆಯೋ ಅಲ್ಲಿ ಫಿಕ್ಸ್ಡ್ ಎಂಡ್ ಇಡಬಹುದು ಅಥವಾ ಓಪನ್ ಎಂಡ್ ಇರಬಹುದು. ಫಸ್ಟ್ ಕೇಸ್ ನ ಸ್ಟಡಿ ಮಾಡೋಣ. ವೆನ್ ವಿ ಕೀಪ್ ಅ ಫಿಕ್ಸ್ಡ್ ಎಂಡ್ ಇಟ್ಟಿದ್ರೆ ಫಿಕ್ಸ್ಡ್ ಎಂಡ್ ಅಥವಾ ರಿಜಿಡ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ನ ಇಟ್ರೆ ರಿಫ್ಲೆಕ್ಟೆಡ್ ವೇವ್ ಯಾವ ತರ ಇರುತ್ತೆಪ್ಪ ಅಂದ್ರೆ, ಸೊ ಲೆಟ್ ಅಸ್ ಅಸ್ಯೂಮ್ ದಿಸ್ ಈಸ್ ದ ಇನ್ಸಿಡೆಂಟ್ ವೇವ್. ಸೊ ಇಲ್ಲಿ ಹೋಗಿ ಮೀಟ್ ಮಾಡಿದಾಗ ದ ಡೈರೆಕ್ಷನ್ ಆಂಪ್ಲಿಟ್ಯೂಡ್ ಏನಾಗುತ್ತೆ? ಉಲ್ಟಾ ಆಗತ್ತೆ. ದ ರಿಫ್ಲೆಕ್ಟೆಡ್ ವೇವ್ ವಿಲ್ ಬಿಕಮ್ ಲೈಕ್ ದಿಸ್. ಅಂದ್ರೆ ಮೇಲೆ ಇರ್ತಕ್ಕಂಥ ಆಂಪ್ಲಿಟ್ಯೂಡ್ ರಿವರ್ಸ್ ಡೈರೆಕ್ಷನ್ ಆಗಿ ವಾಪಸ್ ಬರುತ್ತೆ. ದ ಈಕ್ವೇಶನ್ ಆಫ್ ಸಚ್ ವೇವ್ಸ್ ಆರ್ ಕಾಲ್ಡ್ ಆಸ್ ದ ಈಕ್ವೇಶನ್ ಆಫ್ ಸಚ್ ವೇವ್ ಇಸ್ yr is equals to a sin of omega t plus kx with negative sign. ಈ ನೆಗೆಟಿವ್ ಸೈನ್ ನ ರಿಮೂವ್ ಮಾಡಬೇಕಾದ್ರೆ ಬೇಕಾದ್ರೆ ಯು ಕ್ಯಾನ್ ಆಡ್ ಪೈ ಹಿಯರ್, ದಟ್ ವಿಲ್ ಬಿ ಸೇಮ್. ಸೊ ದಿಸ್ ಇಸ್ ದ ಇನ್ಸಿಡೆಂಟ್ ವೇವ್, ದಿಸ್ ಇಸ್ ದ ರಿಫ್ಲೆಕ್ಟೆಡ್ ವೇವ್ from fixed end. ಈಗ ಇವೆರಡು ಸೂಪರ್ ಇಂಪೋಸ್ ಆದರೆ you will get a stationary wave. So we will see the equation ನ ನೋಡೋಣ. Let us see the equation. Stationary wave from a reflected wave. Formation of stationary wave when a traveling wave superimpose its own reflected wave from a fixed end. ಒಂದು ಫಿಕ್ಸ್ಡ್ ಎಂಡ್ ಇಂದ ರಿಫ್ಲೆಕ್ಟ್ ಆಗಿ ಬರ್ತಕ್ಕಂಥ ವೇವ್ ಇನ್ಸಿಡೆಂಟ್ ವೇವ್ ಜೊತೆ ಸೂಪರ್ ಇಂಪೋಸ್ ಆದ್ರೆ ನಮಗೆ ಏನ್ ಸಿಗುತ್ತೆ? ಸ್ಟೇಷನರಿ ವೇವ್ ಸಿಗುತ್ತೆ. ಅದರದ್ದು ಯಾವ ತರ ಈಕ್ವೇಶನ್ ಇರುತ್ತೆ? ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಯೂಸಿಂಗ್ ಈಕ್ವೇಶನ್ ದಟ್ ಈಸ್ ಫಿಕ್ಸ್ಡ್ ಎಂಡ್ ರಿಫ್ಲೆಕ್ಷನ್.
So let us consider incident wave is yi is equals to a sine of omega t minus kx is the equation of a incident wave. This is the incident wave, incident wave, and the equation of the reflected wave is minus a sine of omega t plus kx. Reflected, this is a reflected wave. ಇದು ರಿಫ್ಲೆಕ್ಟೆಡ್ ವೇವ್ ಆಗಿರುತ್ತೆ, ಇದು ಇನ್ಸಿಡೆಂಟ್ ವೇವ್ ಆಗಿರುತ್ತೆ. ಏನ್ ಡಿಫ್ರೆನ್ಸ್ ಆಗಿದೆಯಪ್ಪ ಅಂದ್ರೆ ಡೈರೆಕ್ಷನ್ ಅಪೋಸಿಟ್ ಆಗಿದೆ. ಡೈರೆಕ್ಷನ್ ಅಪೋಸಿಟ್, ಇದು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಹೋಗ್ತಿತ್ತು, ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಬರ್ತಿದೆ. ಅದ್ರ ಜೊತೆಗೆ ಫೇಸ್ ಡಿಫರೆನ್ಸ್ ಪೈನ ತಗೊಂಡು ವಾಪಸ್ ಬರ್ತಿದೆ. ಸೊ ದಿಸ್ ಇಸ್ ಅ ರಿಫ್ಲೆಕ್ಟೆಡ್ ವೇವ್. ಈಗ ಇವೆರಡು ಸೂಪರ್ ಇಂಪೋಸ್ ಆದ್ರೆ, ಹೋಗಿ ಬರ್ತಕ್ಕಂಥ ವೇವ್ಸ್ ಸೂಪರ್ ಇಂಪೋಸ್ ಆದ್ರೆ, the net displacement is equals to yi plus yr, that is equals to a sine of omega t minus kx plus of minus, that is minus a sine of omega t plus kx. ಇದು ಯಾವ ಫಾರ್ಮುಲಾ ಪ್ರಕಾರ ಇದೆ ಅಂದ್ರೆ, ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಸೈನ್ ಸಿ ಮೈನಸ್ ಸೈನ್ ಡಿ. ಏನ ಕಾಮನ್ ತೆಗಿಯೋಣ, ಲೆಟ್ ಮಿ ಪುಲ್ ಔಟ್ ಆಫ್ ದ ಬ್ರಾಕೆಟ್. ಎರಡು ಟರ್ಮ್ಸ್ ಅಲ್ಲಿ ಎ ಕಾಮನ್ ಆಗಿದೆ. ಸೊ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಸೈನ್ ಸಿ minus sin d, sin c minus sin d. ಏನಾಗುತ್ತೆ sin c minus sin d? That is given by 2 cos of c plus d by 2, 2 cos of c plus d by 2 into sin of c minus d by 2. So this is a trigonometric equation, very popular one. So ಹಾಗಾದ್ರೆ y net displacement ಆಗುತ್ತೆ. Let us assume this entire term is c and this entire term is d. Sin c plus sin c minus sin d, that is 2 cos of c plus d by 2 into sin of c minus d by 2. Let us use that equation. So that is a ಆಚೆ ಇದೆ already bracket ಅಲ್ಲಿ, so that will yield ಈ term c plus d. So sin of 2 sin of, so not sin, 2 cos of c plus d. So ಇವೆರಡನ್ನು ಆಡ್ ಮಾಡಿದ್ರೆ ಏನಾಗುತ್ತೆ, omega t minus kx plus omega t plus kx whole divided by 2 into sin of c minus d by 2. Formula na erase ಮಾಡ್ತಿದ್ದೀನಿ. into sin of c minus d. c ಏನಿದೆ omega t minus kx ಇದೆ, minus of omega t minus kx ಆಗುತ್ತೆ. So this is c minus d whole divided by 2. So now ಈ 2 ನ ಕ್ಯಾನ್ಸಲ್ ಮಾಡಬೇಡಿ, ದಟ್ರ ತರ. So this is for angle. ಬ್ರಾಕೆಟ್ ಅಲ್ಲಿ ಇರ್ತಕ್ಕಂಥ ಟರ್ಮ್ ಗೆ ಮಾತ್ರ 2 ಅಪ್ಲಿಕೇಬಲ್ ಆಗತ್ತೆ. ಸೊ ಲೆಟ್ ಅಸ್ ಸಾಲ್ವ್ ಫರ್ದರ್. y net is equals to a into or else 2a into cos of. ಸೊ ಇಲ್ಲೂ ಪ್ಲಸ್ ಮೈನಸ್ ಇದೆ, you will get these two will get cancelled. Remaining thing is omega t plus omega t, 2 omega t divided by 2, that will be omega t into sin of these two terms will get cancelled. Am I right? These two terms will get cancelled. Sin of omega t, minus omega t plus omega t cancel ಆಗುತ್ತೆ. minus kx minus 2 kx divided by 2 cancel ಆಗುತ್ತೆ. remaining things will be sin of minus kx. So I will rewrite this formula as y net is equals to minus 2a sin of kx into cos of omega t. I will rewrite these terms as like this. So ಇಲ್ಲಿ ಏನಪ್ಪ ಇಲ್ಲಿ ವಿಶೇಷ ಅಂದ್ರೆ, what is the equation of the incident wave? yi is equals to a sin of omega t minus kx. ಹೌದಾ? ಇಲ್ಲಿ a ಏನು ಇಂಡಿಕೇಟ್ ಮಾಡ್ತಿತ್ತು, ಆಂಪ್ಲಿಟ್ಯೂಡ್ ನ ಇಂಡಿಕೇಟ್ ಮಾಡ್ತಿತ್ತು, and this term is phase. A is the amplitude, this term is a phase. But illi the thing is, this entire term is the amplitude of the particle. The amplitude of the particle in this case is same for all the particles. ಎಲ್ಲ ಪಾರ್ಟಿಕಲ್ದು ಆಂಪ್ಲಿಟ್ಯೂಡ್ ಸೇಮ್ ಇತ್ತು. ಒಂದೊಂದು ಸತಿ ಒಂದೊಂದು ಪಾರ್ಟಿಕಲ್ ಹೈಗೆ ಹೋಗ್ತಿತ್ತು, ಇನ್ನೊಂದು ಈ ಪಾರ್ಟಿಕಲ್ ಕೆಳಗಡೆ ಬಂದ್ರೆ ಈ ಪಾರ್ಟಿಕಲ್ ಮೇಲೆ ಹೋಗ್ತಿತ್ತು, ಮತ್ತೆ ಅದೇ ತರ ಹೋಗ್ತಿತ್ತು, ಕ್ರಸ್ಟ್ ಮುಂದಕ್ಕೆ ಹೋಗ್ತಿತ್ತು. ಬಟ್ ಇಲ್ಲಿ ಏನಾಗ್ತಿದೆ ಅಂತ ಅಂದ್ರೆ, the amplitude of the particle depending on the position, and this entire term is phase. This is phase term and this is amplitude term. So we will discuss more on this one. Ishwargo note ಮಾಡ್ಕೊಳ್ಳಿ. We are going to erase this one. ನೋಟ್ ಮಾಡ್ಕೊಂಡ್ರಾ? Can I erase this? ಈ equation ನ ರಿಟೈನ್ ಮಾಡ್ಕೊಂಡು ಮಿಕ್ಕಿದೆಲ್ಲ erase ಮಾಡ್ತಾ ಇದ್ದೀನಿ.
So I will write that equation also here. Y net is equals to minus 2a sine of kx into cos of, ಕಾಣಿಸ್ತಿದ್ಯಾ? ಸ್ವಲ್ಪ ಕೆಳಗಡೆ ಬರೀತೀನಿ. Y net is equals to minus 2a sine of kx into cos of omega t. So that is the equation of a stationary wave obtained by the superposition of two waves which are traveling in opposite direction. One wave ಈ ಕಡೆಗೆ ಬರ್ತಿದೆ, ಇನ್ನೊಂದು ವೇವ್ ಈ ಕಡೆಗೆ ಬರ್ತಿದೆ, ಎರಡು ಸೇಮ್ ಆಂಪ್ಲಿಟ್ಯೂಡ್ ಇದೆ, ಎರಡು ಸೇಮ್ ಫ್ರೀಕ್ವೆನ್ಸಿ ಇದೆ, ಅಂತ ಎರಡು ವೇವ್ ಸೂಪರ್ ಇಂಪೋಸ್ ಆದಾಗ ನೆಟ್ ಡಿಸ್ಪ್ಲೇಸ್ಮೆಂಟ್ ಈ ತರ ಇದೆ. ಸೊ ಈ ಇಕ್ವೇಶನ್ ಏನಪ್ಪಾ ಇಂಡಿಕೇಟ್ ಮಾಡ್ತಿದೆ ಅಂದ್ರೆ, ದಿಸ್ ಇಸ್ ಇಂಡಿಕೇಟೆಡ್ ಆಸ್ ಆಂಪ್ಲಿಟ್ಯೂಡ್ ಆಫ್ ದ ಸ್ಟೇಷನರಿ ವೇವ್ ಅಂಡ್ ದಿಸ್ ಎಂಟೈರ್ ಟರ್ಮ್ ಇಸ್ ಫೇಸ್. ಸೊ ಒಂದು ಬ್ರೀಫ್ ಆಗಿ ಡಯಾಗ್ರಾಮ್ ಜೊತೆಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಸೊ ಲೆಟ್ ಮಿ ಟ್ರೈ to explain this one. So let us assume this is the incident wave and it is hitting a rigid boundary. Now discuss ಮಾಡ್ತಿದ್ರು formation of stationary wave when it hits a rigid boundary. ಒಂದು ಇನ್ಸಿಡೆಂಟ್ ವೇವ್ ಹೋಗಿ ರಿಜಿಡ್ ಬೌಂಡ್ರಿನ ಹಿಟ್ ಮಾಡಿ ಮತ್ತೆ ವಾಪಸ್ ಬಂದಾಗ ಸ್ಟೇಷನರಿ ವೇವ್ ಫಾರ್ಮ್ ಆಗುತ್ತೆ. ಸೊ ಇನ್ಸಿಡೆಂಟ್ ವೇವ್ ಈ ತರ ಇದ್ರೆ ರಿಫ್ಲೆಕ್ಟೆಡ್ ವೇವ್ ಆಕ್ಚುಲಿ ಅದೇ ಡೈರೆಕ್ಷನ್ ಅಲ್ಲೇ ಬರಬೇಕು, ಅದನ್ನ ನಾನು ಸಪರೇಟ್ ಮಾಡಿ ಈ ತರ ಬರೀತೀನಿ. ರಿಫ್ಲೆಕ್ಟೆಡ್ ವೇವ್ ಏನಾಗಿರುತ್ತೆ, ಔಟ್ ಆಫ್ ಪಲ್ಸ್ ಆಗಿರುತ್ತೆ. ಔಟ್ ಆಫ್ ಪಲ್ಸ್ ಡೈರೆಕ್ಷನ್ ಉಲ್ಟಾ ಆಯ್ತು ಅಂದ್ರೆ ಫೇಸ್ ಪೈ ಇಂಟ್ರೊಡ್ಯೂಸ್ ಆಗಿ ವಾಪಸ್ ಬರ್ತದೆ. ಈಗ ಇವೆರಡು ಸೂಪರ್ ಇಂಪೋಸ್ ಆದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದ ಪ್ಯಾಟರ್ನ್ ವಿಚ್ ಐ ಶೋಡ್ ದೇರ್. ಸೊ ಅಲ್ಲಿ ತೋರಿಸಿದ್ನಲ್ಲ, ದಟ್ ಈಸ್ ದ ಸ್ಟೇಷನರಿ ವೇವ್. ನಿಮ್ಗೆ ಏನ್ ಸಿಕ್ಕಿತ್ತಲ್ಲಿ, ಸ್ಟೇಷನರಿ ವೇವ್ ಸಿಕ್ಕಿತ್ತು. ಸೊ ಲೆಟ್ ಅಸ್ ಸಿ ಹೌ ಡಸ್ ಇಟ್ obtained. Let me consider this is the origin negative in the start ಆಗ್ತಿದೆ, it goes to the negative and this is the formation of the stationary wave. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ತುಂಬಾನೇ ಇದೆ. ಪಾರ್ಟಿಕಲ್ ಕ್ರಸ್ಟ್ ಮೂವ್ ಆಗ್ತಿಲ್ಲ, ಸಾರಿ ವೇವ್ದು ಕ್ರಸ್ಟ್ ಮೂವ್ ಆಗ್ತಿಲ್ಲ, rather this particle is ready to come down. This particle is ready to come down and these particles are ready to move up. These particles are ready to move up. ಈ ಪಾರ್ಟಿಕಲ್ಸ್ ಡೌನ್ ಸೈಡ್ ಬಂದ್ರೆ ಈ ಪಾರ್ಟಿಕಲ್ಸ್ ಮೇಲೆ ಹೋಗ್ತಿರುತ್ತೆ. ಪ್ರೀವಿಯಸ್ ಪ್ರೋಗ್ರೆಸಿವ್ ವೇವ್ ನಲ್ಲಿ ಏನಾಗ್ತಿತ್ತು ಅಂದ್ರೆ ಈ ಕ್ರಸ್ಟ್ ಮುಂದಕ್ಕೆ ಹೋಗ್ತಿತ್ತು, ಬಟ್ ಇಲ್ಲಿ ಕ್ರಸ್ಟ್ ಮುಂದಕ್ಕೆ ಹೋಗಲ್ಲ. ಈ ಪಾರ್ಟಿಕಲ್ಸ್ ಮೇಲೆ ಇರ್ತಕ್ಕಂಥ ಪಾರ್ಟಿಕಲ್ಸ್ ಕೆಳಗಡೆ ಬರಕ್ ಟ್ರೈ ಮಾಡ್ತಿರುತ್ತೆ, ಕೆಳಗಡೆ ಇರ್ತಕ್ಕಂಥ ಪಾರ್ಟಿಕಲ್ಸ್ ಮೇಲೆ ಹೋಗಿ ಟ್ರೈ ಮಾಡ್ತಿರುತ್ತೆ. ಸೊ ಲೆಟ್ ಅಸ್ ಅಸ್ಯೂಮ್, ಸ್ವಲ್ಪ ಚಿಕ್ಕದಾಗಿ ಬರೀತೀನಿ. ಸೊ ಐ ವಿಲ್ ಎರೇಸ್ ದಿಸ್ ಒನ್. ಲೆಟ್ ಅಸ್ ಅಸ್ಯೂಮ್ at the time t is equals to 0, this is the situation. This is the situation. So what is this amplitude? The amplitude will be 2a. What is a? A is the amplitude of capital A. So a is the amplitude of incident wave. yi is equals to 2a sine of, a sine of omega t minus kx. Incident wave ನೆನಪಿದೆಯಾ? This is the amplitude of incident wave and 2a is the amplitude of a stationary wave. ಇಲ್ಲಿ ಯಾವುದೋ ಒಂದು ಪಾರ್ಟಿಕಲ್, I will consider only this portion. ಯಾವುದೋ ಒಂದು ಪಾರ್ಟಿಕಲ್ 2a ವರೆಗೂ ಬರುತ್ತೆ, ಮತ್ತೆ 2 + 2a ವರೆಗೂ ಹೋಗುತ್ತೆ. -2a ಇಂದ +2a ವರೆಗೂ ಆಸಿಲೇಟ್ ಆಗ್ತಾ ಇರುತ್ತೆ. ಅಂದ್ರೆ ಈ ಡಿಸ್ಟೆನ್ಸ್ -2a ಆಗಿದ್ರೆ ಈ ಡಿಸ್ಟೆನ್ಸ್ ಏನಾಗಿದೆ, +2a ಆಗಿದೆ. ಇಲ್ಲಿಂದ ಇಲ್ಲಿವರೆಗೂ ಹೋಗಿರುತ್ತೆ, ಹೌದಾ? ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಮೂವ್ನೇ ಆಗ್ತಿಲ್ಲ. This particle is not at all moving. This particle we call that as a node, and this particle which is having a maximum amplitude is called as antinode. So antinode, ಈ ಪಾರ್ಟಿಕಲ್ ಆಂಟಿನೋಡ್ ಆಗಿದೆ. It will oscillate in between +2a and -2a. ಬಟ್ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಈ ಡಿಸ್ಟೆನ್ಸ್ ಏನಿದೆ ಈಕ್ವಿಲಿಬ್ರಿಯಂ ಪೊಸಿಷನ್ ಇಂದ ಮೇಲೆ ಕೂಡ ಅಷ್ಟೇ ಹೋಗುತ್ತೆ. Similarly, the particle which is here can go up to here. ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಇಟ್ ಕ್ಯಾನ್ ಗೋ ಅಪ್ ಟು ಹಿಯರ್, ದಿಸ್ ಪಾರ್ಟಿಕಲ್ ಕ್ಯಾನ್ ಗೋ ಅಪ್ ಟು ಹಿಯರ್. ಸೊ ನಾನು ಇಲ್ಲಿ ಏನ್ ಬರ್ದಿದ್ದೀನಿ ಆರೋ ಮಾರ್ಕ್ಸ್, ಅದರ ಜೊತೆಗೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಗ್ತಿರುತ್ತೆ. ಕೆಲವೊಂದು ಪಾರ್ಟಿಕಲ್ ಮೂನೇ ಆಗಲ್ಲ, ಅಂತ ಪೊಸಿಷನ್ ಪಾರ್ಟಿಕಲ್ ನ ನಾವೇನಂತ ಕರಿತೀವಿ, ನೋಡ್ಸ್ ಅಂತ ಕರಿತೀವಿ. ದ ಪಾರ್ಟಿಕಲ್ಸ್ ವಿಚ್ ಆರ್ ಹ್ಯಾವಿಂಗ್ ಅ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಆರ್ ಕಾಲ್ಡ್ ಆಸ್ ಆಂಟಿ ನೋಡ್ಸ್. ಈ ಪಾರ್ಟಿಕಲ್ ಗಮನಿಸಿ, ಇಟ್ ಈಸ್ ಹ್ಯಾವಿಂಗ್ ದ ಆಂಪ್ಲಿಟ್ಯೂಡ್ ಆಫ್ 2a. ಆ ಪಾರ್ಟಿಕಲ್ ನ ಆಂಟಿ ನೋಡ್ಸ್, ಆ ಪೊಸಿಷನ್ ನ ಆಂಟಿ ನೋಡ್ ಅಂತ ಕರಿತೀವಿ. ಸೊ ನಾವ್ this particle, ಇಲ್ಲಿರ್ತಕ್ಕಂಥ ಪಾರ್ಟಿಕಲ್, ಈ ಆರೋ ಮಾರ್ಕ್ಸ್ ನ ಎಲಿಮಿನೇಟ್ ಮಾಡ್ತೀನಿ. Let me eliminate this one. Okay, so ಈ ಪಾರ್ಟಿಕಲ್ ಡೌನ್ ಸೈಡ್ ಬರಕ್ ರೆಡಿ ಇರುತ್ತೆ, ಇದು ಅಷ್ಟೇ. Again same thing. So when these particles are ready to move upwards,
the upper particle wants to come down. So let us assume this is a situation at time t is equals to 0. Time t is equal to 0 iddaga this is a situation. After time t is equal to capital T by 4, capital T by 4, I repeat, time t is equal to capital T by 4 iddaga you will get a flat line. There is no displacement of any particle at the time t is equals to capital T by 4. This is a situation at time t is equals to capital T by 4. ಎಲ್ಲಾ ಪಾರ್ಟಿಕಲ್ಸ್ ಇದು ಈ ಪಾರ್ಟಿಕಲ್ಸ್ ಮೇಲೆ ಹೋದ್ರೆ ಈ ಪಾರ್ಟಿಕಲ್ ಡೌನ್ ಸೈಡ್ ಬರಕ್ಕೆ ಟ್ರೈ ಮಾಡ್ತಿರತ್ತೆ. ಈ ಪ್ರೋಸೆಸ್ ಅಲ್ಲಿ ಎಲ್ಲಾ ಪಾರ್ಟಿಕಲ್ಸ್ ಒಂದು ಈಕ್ವಿಲಿಬ್ರಿಯಂ ಪೊಸಿಷನ್ ಗೆ ಬಂದು ಹೋಗ್ಬೇಕು. ಹೌದಾ? ದಟ್ ಈಸ್ ವಾಟ್ ಐ ಹ್ಯಾವ್ ರಿಟನ್ ಹಿಯರ್. ಇಲ್ಲಿ ಫ್ಲಾಟ್ ಲೈನ್ ಇದೆ ಅಂದ್ರೆ ಏನು ಡಿಸ್ಟರ್ಬೆನ್ಸ್ ಇಲ್ಲ ಅಂತಲ್ಲ. ಅಟ್ ಗಿವನ್ ಟೈಮ್ ದಿಸ್ ಇಸ್ ಫ್ರೀಸ್ಡ್. Next, at time t is equal to 3t by 4, let us see what is going to happen. Now, this particle will go up and this particles will come down and the process continues. So, these particles are ready to come down and these particles are ready to move up. So, again, this is at the time t is equals to 3t by 4. Next, you give some time that is equals to capital T by 4. Again, you will get a straight line that is at the time t is equals to capital T or 4t by 4. Andre, one periodic time alli, ಎಲ್ಲ ಪಾರ್ಟಿಕಲ್ ಈಕ್ವಿಲಿಬ್ರಿಯಂ ಪೊಸಿಷನ್ ನ 2 ಸತಿ ಕ್ರಾಸ್ ಮಾಡುತ್ತೆ. ಸೊ ವಿಲ್ ಗೋ ಬ್ಯಾಕ್ ಟು ದ ಆನಿಮೇಷನ್ ಒನ್ಸ್ ಅಗೇನ್. ಸೊ ಈ ಪಾರ್ಟಿಕಲ್ಸ್ ಮೇಲೆ ಹೋಗಕ್ಕೆ ಟ್ರೈ ಮಾಡುತ್ತೆ, ಈ ಪಾರ್ಟಿಕಲ್ಸ್ ಡೌನ್ ಸೈಡ್ ಬರಕ್ಕೆ ಟ್ರೈ ಮಾಡ್ತಿರುತ್ತೆ. ಹೌದಾ? ಸೊ ಸಿಮಿಲರ್ಲಿ ಆಫ್ಟರ್ ಕ್ರಾಸಿಂಗ್ ಈಚ್ ಅದರ್ ದೇ ಹ್ಯಾವ್ ಟು ಮೀಟ್ ಇನ್ ದ ಈಕ್ವಿಲಿಬ್ರಿಯಂ ಪೊಸಿಷನ್. ಈಕ್ವಿಲಿಬ್ರಿಯಂ ಪೊಸಿಷನ್ಗೆ ಮೀಟ್ ಆಗೇ ಹೋಗಬೇಕು. ಒಂದು ಕಂಪ್ಲೀಟ್ ಟೈಮ್ ಪೀರಿಯಡ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಪಾರ್ಟಿಕಲ್ಸು, ಐ ರಿಪೀಟ್, ಎಲ್ಲಾ ಪಾರ್ಟಿಕಲ್ಸು ಈಕ್ವಿಲಿಬ್ರಿಯಂ ಪೊಸಿಷನ್ ಕ್ಯಾಪಿಟಲ್ ಟಿ ಟೈಮ್ ಅಲ್ಲಿ ಎಲ್ಲಾ ಪಾರ್ಟಿಕಲ್ಸ್ 2 ಸತಿ ಈಕ್ವಿಲಿಬ್ರಿಯಂ ಪೊಸಿಷನ್ ನ ಕ್ರಾಸ್ ಮಾಡುತ್ತೆ ಇನ್ ಸ್ಟೇಷನರಿ ವೇವ್ಸ್. ಬಟ್ ಇನ್ ಕೇಸ್ ಆಫ್ ಹಾರ್ಮೋನಿಕ್ ವೇವ್ಸ್ ಆಲ್ ಪಾರ್ಟಿಕಲ್ಸ್ ವಿಲ್ ನಾಟ್ cross equilibrium position at once. ಕೆಲವೊಂದು ಟಾಪ್ ಅಲ್ಲಿ ಇತ್ತು, ಕೆಲವೊಂದು ಡೌನ್ ಅಲ್ಲಿ ಇತ್ತು. Am I right? So that is different case. ಇಲ್ಲಿ ಏನಾಗ್ತಿದೆ, ಎಲ್ಲಾ ಪಾರ್ಟಿಕಲ್ಸ್ ಈಕ್ವಿಲಿಬ್ರಿಯಂ ಪೊಸಿಷನ್ ಇಂದ ಹೋಗಕ್ಕೆ ಟ್ರೈ ಮಾಡ್ತದೆ. So that is a stationary waves. When an incident wave go and hits a rigid boundary and reflects back and again superimpose with the same incident wave. This is a thing which is going to happen. So ಇದನ್ನೇ ನಿಮ್ಮ ಬುಕ್ಸ್ ಅಲ್ಲಿ ಈ ತರ ಬರ್ದಿರ್ತಾರೆ ಸ್ಟೇಷನರಿ ವೇವ್ ನ. Don't get confused. So they have written like this. Andre this particle can go up to here. ಈ ಪಾರ್ಟ್ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಇಲ್ಲಿವರೆಗೂ ಹೋಗುತ್ತೆ, ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಇಲ್ಲಿವರೆಗೂ ಹೋಗುತ್ತೆ ಅಂಡ್ ದಿಸ್ ಥಿಂಗ್ಸ್. ಕೆಲವೊಂದು ಪಾರ್ಟಿಕಲ್ಸ್ ಅಂತೂ ಮೂನೇ ಆಗಲ್ಲ. ಆ ಪಾರ್ಟಿಕಲ್ಸ್ ನ ನೋಡ್ಸ್ ಅಂತ ಕರಿತೀವಿ. ದ ಪಾರ್ಟಿಕಲ್ಸ್ ವಿಚ್ ಆರ್ ಹ್ಯಾವಿಂಗ್ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಆರ್ ಕಾಲ್ಡ್ ಆಸ್ ನೋಡ್ಸ್, ಅಲ್ಲ ಆಂಟಿ ನೋಡ್ಸ್. ದ ಪಾಯಿಂಟ್ಸ್ ವಿಚ್ ಆರ್ ಹ್ಯಾವಿಂಗ್ ಆಂಪ್ಲಿಟ್ಯೂಡ್ 0 ಆರ್ ಕಾಲ್ಡ್ ಆಸ್ ನೋಡ್ಸ್. ಸ್ವಲ್ಪ ಟ್ರೈ ಮಾಡಿ. ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಗೈನ್ ಯೂಸಿಂಗ್ ಆನಿಮೇಷನ್. ಆನಿಮೇಷನ್ಗಿಂತ ಮೊದಲು ವಿ ವಿಲ್ ಗಿವ್ ಎ ರಿಯಲಿಸ್ಟಿಕ್ ಎಕ್ಸಾಂಪಲ್. ಸ್ಟೇಷನರಿ ವೇವ್ ಹೇಗೆ ಫಾರ್ಮ್ ಆಗುತ್ತೆ, ಎಲ್ಲಿ ಫಾರ್ಮ್ ಆಗುತ್ತೆ ಅಂತ ಜಸ್ಟ್ ಯು ಕ್ಯಾನ್ ಇಮ್ಯಾಜಿನ್. ಒಂದು ರಬ್ಬರ್ ಬ್ಯಾಂಡ್ ಇದೆ ಅಂತ ಅನ್ಕೊಳ್ಳಿ. ರಬ್ಬರ್ ಬ್ಯಾಂಡ್ ಇದೆ ಅಂತ ಅನ್ಕೊಳ್ಳಿ. ಟೈಟಾಗಿ ಎಳಿರಿ ರಬ್ಬರ್ ಬ್ಯಾಂಡ್ನ. ಆ ಎಳ್ದಿರ್ತಕ್ಕಂಥ ರಬ್ಬರ್ ಬ್ಯಾಂಡ್ನ ಹಲ್ಲಲ್ಲಿ ಡಿಸ್ಟರ್ಬ್ ಮಾಡಿ ಥಿಂಗ್ ಅಂತ. ಸೊ ಆ ರಬ್ಬರ್ ಬ್ಯಾಂಡ್ ಏನಾಗುತ್ತೆ, ಇಟ್ ವಿಲ್ ಆಸಿಲೇಟ್ ಅಬೌಟ್ ಅ ಮೀನ್ ಪೊಸಿಷನ್. ಗಮನಿಸಿದಿರಾ? ಆ ಎನರ್ಜಿ ಆ ಕಡೆಗೂ ಹೋಗ್ಬಿಡಲ್ಲ, ಈ ಕಡೆ ಹೋಗ್ಬಿಡಲ್ಲ, ಅಲ್ಲೇ ಟ್ರ್ಯಾಪ್ ಆಗಿ ಒದ್ದಾಡ್ತಿರತ್ತೆ. ಐ ಆಮ್ ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್. ಸೊ ದಟ್ ಈಸ್ ಎ ಸ್ಟೇಷನರಿ ವೇವ್. ಯಾಕಂದ್ರೆ ನಾವು ಮಾಡಿರ್ತಕ್ಕಂಥ ಡಿಸ್ಟರ್ಬೆನ್ಸು ಈ ಕಡೆ ಹೋಗಿ ರಿಫ್ಲೆಕ್ಟ್ ಆಯಿತು, ಈ ಕಡೆ ಹೋಗಿ ರಿಫ್ಲೆಕ್ಟ್ ಆಯಿತು. ರಿಫ್ಲೆಕ್ಟ್ ಆಗಿ ಏನಾಗ್ತಿರುತ್ತೆ, ಅಲ್ಲೇ ಟ್ರ್ಯಾಪ್ ಆಗಿ ಸ್ಟೇಷನರಿ ವೇವ್ ಫಾರ್ಮ್ ಆಗುತ್ತೆ. ಸೊ ಇಲ್ಲೂ ಅಷ್ಟೇ. ಸೊ ಸ್ಟೇಷನರಿ ವೇವ್ ಫಾರ್ಮ್ ಆಗ್ತಿರುತ್ತೆ. ಆ ಕಡೆನೂ ಫಿಕ್ಸ್ ಆಗಿದೆ. ಆಕ್ಚುಲಿ ನಾನು ತೋರಿಸಿಲ್ಲ, ಈ ಕಡೆನೂ ಫಿಕ್ಸ್ ಆಗಿದೆ, ಆ ಕಡೆನೂ ಫಿಕ್ಸ್ ಆಗಿದೆ. ಹೋಗಿ ರಿಫ್ಲೆಕ್ಟ್ ಆಗ್ತಿರ್ತಕ್ಕಂಥ ವೇವ್ ಸೂಪರ್ ಇಂಪೋಸ್ ಆದಾಗ ಸೊ ಅಲ್ಲೇ ಆಸಿಲೇಟ್ ಆಗ್ತಾ ಇರುತ್ತೆ. ಸೊ ಕ್ರಸ್ಟ್ ಮೂವ್ ಆಗಲ್ಲ, ಟ್ರಫ್ ಮೂವ್ ಆಗಲ್ಲ. ಹೆನ್ಸ್ ದಿಸ್ ಇಸ್ ಕಾಲ್ಡ್ ಎ ಸ್ಟೇಷನರಿ ವೇವ್. ಈಗ ಗೊತ್ತಾಯ್ತಾ ಸ್ಟೇಷನರಿ ವೇವ್ ಅಂತ ಯಾಕೆ? ಆಕ್ಚುಲಿ ದಟ್ ಇಸ್ ನಾಟ್ ಅಟ್ ಆಲ್ ಎ ವೇವ್. ಫಸ್ಟ್ ಆಫ್ ಆಲ್ ಅದು ವೇವೇ ಅಲ್ಲ, but still we call it as a stationary wave. The particles or positions at which the particles vibrate with maximum amplitude are called as antinodes. The positions at which the particle oscillate with 0 amplitude are not at all oscillating. We call them as nodes. Note ಮಾಡ್ಕೊಳ್ಳಿ. ಯಾವ್ಯಾವ ಪೊಸಿಷನ್ಸ್ ಅಲ್ಲಿ ನೋಡ್ಸ್ ಫಾರ್ಮ್ ಆಗುತ್ತೆ, ಯಾವ್ಯಾವ ಪೊಸಿಷನ್ಸ್ ಅಲ್ಲಿ ಆಂಟಿ ನೋಡ್ಸ್ ಫಾರ್ಮ್ ಆಗುತ್ತೆ, we will discuss using the equation. ನಮಗೆ ಬಂದಿರತಕ್ಕಂಥ ಸ್ಟೇಷನರಿ ವೇವ್ ಈಕ್ವೇಶನ್ ಯಾವುದಾಗಿತ್ತು?
ಸೊ ವಿ ರಿಮೆಂಬರ್ ಜಸ್ಟ್ ಬ್ರೀಫ್ ಆಗಿ ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಬ್ರೀಫ್ ಆಗಿ. ಇಫ್ ವೈ ಐ ಇಸ್ ಗಿವನ್ ಬೈ ಎ ಸೈನ್ ಆಫ್ ಒಮೆಗಾ ಟಿ ಮೈನಸ್ ಕೆ ಎಕ್ಸ್, ಇನ್ಸಿಡೆಂಟ್ ವೇವ್ ರೈಟ್ ಸೈಡ್ ಪ್ರಾಪಗೇಟ್ ಆಗ್ತದೆ, ಅದರದೇ ಆಗಿರ್ತಕ್ಕಂಥ ರಿಫ್ಲೆಕ್ಟೆಡ್ ವೇವ್ ಲೆಫ್ಟ್ ಸೈಡ್ ಬರ್ತಿದೆ. ವೈ ಆರ್ ಇಸ್ ಈಕ್ವಲ್ಸ್ ಟು ಎ ಸೈನ್ ಆಫ್ ಒಮೆಗಾ ಟಿ ಪ್ಲಸ್ ಕೆ ಎಕ್ಸ್. ಈ ತರ ಎರಡು ವೇವ್ ಸೂಪರ್ ಇಂಪೋಸ್ ಆದಾಗ ಯು ಆರ್ ಗೋಯಿಂಗ್ ಟು ಗೆಟ್ ಎ ಸ್ಟೇಷನರಿ ವೇವ್ ದಟ್ ಈಸ್ ಗಿವನ್ ಬೈ ವೈ ನೆಟ್ ಇಸ್ ಈಕ್ವಲ್ಸ್ ಟು ಮೈನಸ್ 2a ಸೈನ್ ಆಫ್ ಕೆ ಎಕ್ಸ್ ಇಂಟು ಕಾಸ್ ಆಫ್ ಒಮೆಗಾ ಟಿ. ಸೊ ದಿಸ್ ಈಸ್ ದ equation of a stationary wave. ಇದು equation of stationary wave ಆಗಿರುತ್ತೆ. ಈ ಟರ್ಮ್ ಏನಿದೆ ಅದನ್ನೇ ನಾವು amplitude of the particle which is at x ಪೊಸಿಷನ್ ಅಲ್ಲಿ. ಈಗ ಒಂದು ಸ್ಟೇಷನರಿ ವೇವ್ ಫಾರ್ಮ್ ಆಗಿದೆ x equal to 0 ಅಂತ ಅನ್ಕೊಳ್ಳ. ಸೊ x ಡಿಸ್ಟೆನ್ಸ್ ವೇರಿ ಆಗ್ತಾ ಇದೆ. ಯಾವ ಪೊಸಿಷನ್ ಅಲ್ಲಿ ಪಾರ್ಟಿಕಲ್ ಇದೆ ಆ ಪಾರ್ಟ್ ಯಾವುದೋ ಒಂದು ಪೊಸಿಷನ್ ಅಲ್ಲಿ, ಲೆಟ್ ಅಸ್ ಕನ್ಸಿಡರ್ x1 ಪೊಸಿಷನ್ ಅಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ certain amplitude ಇಂದ ಆಸಿಲೇಟ್ ಆಗ್ತಾ ಇದೆ, and that amplitude is not equal to the amplitude of other particle. ಯಾಕಂದ್ರೆ ಒಂದೊಂದು ಪಾರ್ಟಿಕಲ್ ಒಂದೊಂದು ಆಂಪ್ಲಿಟ್ಯೂಡ್ ಇಂದ ವೈಬ್ರೇಟ್ ಆಗ್ತಾ ಇದೆ, ಆಸಿಲೇಟ್ ಆಗ್ತಾ ಇದೆ. ಈಗ ಎಕ್ಸ್ ಪೊಸಿಷನ್ ಅಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ದು ಆಂಪ್ಲಿಟ್ಯೂಡ್ ಎಷ್ಟಿದೆ ಅಂದ್ರೆ ಗಿವನ್ ಬೈ 2a sin of kx. ಆಂಪ್ಲಿಟ್ಯೂಡ್ ಆಫ್ ಪಾರ್ಟಿಕಲ್ at located at x, and this is a phase of particle at the time t. ಕೊಟ್ಟಿರ್ತಕ್ಕಂಥ ಟೈಮ್ ಅಲ್ಲಿ ಇಲ್ಲೆಲ್ಲೋ ಮಧ್ಯದಲ್ಲಿ ಎಲ್ಲಿದೆ ಅಂತ ಈ ಟರ್ಮ್ ಇಂಡಿಕೇಟ್ ಮಾಡುತ್ತೆ. ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಈ ಟರ್ಮ್ ಇಂಡಿಕೇಟ್ ಮಾಡಿದ್ರೆ ಕೊಟ್ಟಿರ್ತಕ್ಕಂಥ ಟೈಮ್ ಅಲ್ಲಿ, ಅಂದ್ರೆ ಇದು ಇಲ್ಲೇ ಇರಲ್ವಲ್ಲ ಎಲ್ಲ ಟೈಮಲ್ಲೂ, ಎವ್ರಿ ಟೈಮ್ ಇಟ್ ನೀಡ್ ನಾಟ್ ಬಿ ಹಿಯರ್, ಅಂದ್ರೆ ಇಟ್ ಕ್ಯಾನ್ ಆಸಿಲೇಟ್ ಇನ್ ಬಿಟ್ವೀನ್ ದೀಸ್ ಟೂ ಪೊಸಿಷನ್. ಯಾವ ಟೈಮಲ್ಲಿ ಎಲ್ಲೆಲ್ಲಿದೆ ಅಂತ ಈ ಟರ್ಮ್ ಇಂಡಿಕೇಟ್ ಮಾಡುತ್ತೆ. ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಹೋಗುತ್ತೆ ಅಂತ ಈ ಟರ್ಮ್ ಇಂಡಿಕೇಟ್ ಮಾಡುತ್ತೆ. ದ amplitude of a particle which is located at x is given by 2a sin of kx. So that is a term here, 2a sin kx. ಈಗ ಈ ಟರ್ಮ್ ಮ್ಯಾಕ್ಸಿಮಮ್ ಆಗ್ಬೇಕಾದ್ರೆ ಯಾವ್ಯಾವ ಪಾರ್ಟಿಕಲ್ಗೆ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಇರುತ್ತೋ ವಿ ಕಾಲ್ this term indicates amplitude of a particle which is at x. So let us define antinodes. So antinodes are the positions at which the particle oscillate with the maximum amplitude. So ಇಲ್ಲಿರ್ತಕ್ಕಂಥ ಯಾವುದೋ ಒಂದು ಪಾರ್ಟಿಕಲ್ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಇಂದ ಆಸಿಲೇಟ್ ಆಗ್ತಾ ಇರುತ್ತೆ. ಸೊ ಇದನ್ನ ನಾವು ಆಂಟಿನೋಡ್ ಅಂತ ಕರಿತೀವಿ. ಸೊ ಇದ್ರ ಜುಮ್ ಅಂತ ಆಸಿಲೇಟ್ ಆಗ್ತಾ ಇದೆ. ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ಆಸಿಲೇಟ್ ಆಗತ್ತೆ, ಬಟ್ ಅದಕ್ಕಿಂತ ಕಮ್ಮಿ ಆಂಪ್ಲಿಟ್ಯೂಡ್. ಈ ಪಾರ್ಟಿಕಲ್ ಇಲ್ಲಿವರೆಗೂ ಹೋದ್ರೆ ಈ ಪಾರ್ಟಿಕಲ್ ಚೂರು ಕಮ್ಮಿ ಆಗುತ್ತೆ, ಜುಮ್ ಇನ್ ಸ್ವಲ್ಪ ಇನ್ ಸ್ವಲ್ಪ ಪಕ್ಕದಲ್ಲಿ ಹೋದ್ರೆ ಇನ್ ಸ್ವಲ್ಪ ಕಮ್ಮಿ. ಸೊ ಯಾವುದೋ ಒಂದು ಪಾರ್ಟಿಕಲ್ ಆಸಿಲೇಟೇ ಆಗಲ್ಲ. ಈ ಪೊಸಿಷನ್ಸ್ ನಾವು ನೋಡ್ ಅಂತ ಕರಿತೀವಿ. ಯಾವ ಪೊಸಿಷನ್ ಅಲ್ಲಿ ಪಾರ್ಟಿಕಲ್ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಇರುತ್ತೆ ಅಂತ ಪಾರ್ಟಿಕಲ್ಸ್ ನಾವೇನಂತ ಕರಿತೀವಿ, ಆಂಟಿನೋಡ್ಸ್ ಅಂತ ಕರಿತೀವಿ. ಆಂಟಿನೋಡ್ಸ್. ಸೊ ಆಂಟಿನೋಡ್ಸ್ ಆರ್ ದ ಲೊಕೇಶನ್ಸ್ at which particles oscillate with maximum amplitude. So maximum amplitude ಇಂದ ಯಾವ್ಯಾವ ಪಾರ್ಟಿಕಲ್ ಆಸಿಲೇಟ್ ಆಗ್ತಾ ಇರುತ್ತೋ ಆ ಪೊಸಿಷನ್ಸ್ ನಾವೇನಂತ ಕರಿತೀವಿ, ಆಂಟಿನೋಡ್ಸ್ ಅಂತ ಕರಿತೀವಿ. ಸೊ ನೋಡಿ, ಈ ಟರ್ಮ್ ನಾವು ಆಂಪ್ಲಿಟ್ಯೂಡ್ ಅಂತ ಕರಿತೀವಿ, ಹೌದಾ? ಈಗ ಈ ಟರ್ಮ್ ಮ್ಯಾಕ್ಸಿಮಮ್ ಆಗ್ಬೇಕಾದ್ರೆ ಸೈನ್ ಕೆ ಎಕ್ಸ್ ಮ್ಯಾಕ್ಸಿಮಮ್ ಆಗಬೇಕು. ಸೈನ್ ಕೆ ಎಕ್ಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು? ಸೊ ಇಟ್ ಇಸ್ ದ ಸೈನ್ ಕೆ ಎಕ್ಸ್ ವ್ಯಾಲ್ಯೂ ವಿಲ್ ಬಿ ಮ್ಯಾಕ್ಸಿಮಮ್ for all the values of integral multiples of 90. angle ಏನಾಗಿರಬೇಕು, ಸಾರಿ odd multiples of 90 degree ಆಗಿರಬೇಕು. why 2a sin kx will be maximum for sin of kx is equals to 1. sin kx 1 ಆಗಿದ್ದಾಗ 2a sin kx maximum ಆಗಿರುತ್ತೆ. so therefore for sin kx to be equal to 1, kx should be equals to either pi by 2 90 ಆಗಿರಬೇಕು, ಅಥವಾ 270 3 pi by 2 ಆಗಿರಬೇಕು, ಅಥವಾ 5 pi by 2 ಆಗಿರಬೇಕು, ಅಥವಾ 7 pi by 2 ಆಗಿರಬೇಕು. ಸೊ ಫಾರ್ ಆಲ್ ದೀಸ್ ಪೊಸಿಷನ್ಸ್ ಅಂದ್ರೆ ಒಂದು ಸ್ಟೇಷನರಿ ವೇವ್ ಫಾರ್ಮ್ ಆಗಿದೆ ಅಂತ ವಿಲ್ ಅಕರ್ ಫಾರ್ ಆಲ್ ದ ವ್ಯಾಲ್ಯೂಸ್ ಆಫ್ x such that kx is equals to either pi by 2 or 3 pi by 2
or 5 pi by 2 or 7 pi by 2, etc. So what is the value of k? K is equals to 2 pi by lambda. 2 pi by lambda x is equals to pi by 2. In other words, 3 pi by 2 or 5 pi by 2, etc. So pi cancel agate. X is equals to lambda by 4. X is equals to lambda by 4. So I will cross multiply here. Pi ಎಲ್ಲಾದ್ರಲ್ಲೂ cancel ಆಗತ್ತೆ. Lambda na ಇಲ್ಲಿ ಕಳಿಸ್ತೀನಿ. So next 2 ನ ಇಲ್ಲಿ ಕಳಿಸಿದ್ರೆ lambda by 4 or lambda na ಇಲ್ಲಿ ಕಳಿಸ್ತೀನಿ 3 lambda by 4 again 5 lambda by 4. For all the values of x such that x is equal to lambda by 4, 3 lambda by 4 or 5 lambda by 4, you are going to get antinodes. What does it mean? So let us consider a stationary wave is obtained like this. Itara on stationary wave obtained agide anta ankolana. So let us assume a stationary wave is obtained like this. Starting from here, ನೋಡಿ ರಿಫ್ಲೆಕ್ಟೆಡ್ ಯಾವುದರಿಂದ ರಿಫ್ಲೆಕ್ಟೆಡ್ ಆಗಿರೋದು? ಇಟ್ ಇಸ್ ರಿಫ್ಲೆಕ್ಟೆಡ್ ಫ್ರಮ್ ಎ ಫಿಕ್ಸ್ಡ್ ಬೌಂಡ್ರಿ ಇಂದ ರಿಫ್ಲೆಕ್ಟ್ ಆಗಿ ಬಂದಿರತಕ್ಕಂಥ ವೇವ್ ಜೊತೆ ಸೂಪರ್ ಇಂಪೋಸ್ ಆದರೆ ಯು ಆರ್ ಗೋಯಿಂಗ್ ಟು ಗೆಟ್ ಅ ಪ್ಯಾಟರ್ನ್ ಲೈಕ್ ದಿಸ್. ಸೊ 0 ಇಂದ ಯು ಗೋ ಅಪ್ ಟು lambda by 4, you will get a antinode. That is what it is written here. ಮತ್ತೆ 0 ಇಂದ you go to a distance up to 3 lambda by 4, you are going to get another antinode. ಮತ್ತೆ ಇಲ್ಲಿಂದ origin ಇಂದ again you go up to 5 lambda by 4, you will get another antinode. So ಇದು ಒಂದು antinode, ಇದು ಒಂದು antinode, ಇದು ಒಂದು antinode. Of course the same position here. ಇಲ್ಲಿರೋ ಪಾರ್ಟಿಕಲ್ ಇಲ್ಲಿಗೆ ಹೋಗೋದು. ಆಂಟಿನೋಡ್ ಮತ್ತೆ ಆಂಟಿನೋಡ್ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ ಎಷ್ಟಾಗಿದೆ? ಇವೆರಡರ ನಡುವೆ ಡಿಸ್ಟೆನ್ಸ್ 3 lambda by 4 minus lambda by 4, you are going to get lambda by 2. So we get the distance. The distance between two consecutive antinode is lambda by 2. You can follow from this one. So distance between two consecutive antinodes is lambda by 2. Similarly, we will define nodes. Illinda erase ಮಾಡ್ತೀನಿ, note ಮಾಡ್ಕೊಳ್ಳಿ. I am going to erase this one. 3, 2, 1, done. Yeah. Let us discuss on nodes. Nodes. What are nodes? Nodes are the positions of the particles at which the displacement is 0 or amplitude of the particles is 0. The positions at which the particles have 0 amplitude. So particles ಮೂನೇ ಆಗಲ್ಲ ಅಂತ ಪೊಸಿಷನ್ಸ್ ನಾವು ಏನಂತ ಕರಿತೀವಿ? ನೋಡ್ಸ್ ಅಂತ ಕರಿತೀವಿ. ಸೊ ಈ ಟರ್ಮ್ 0 ಆಗಬೇಕಾದ್ರೆ ಫಾರ್ 2a sin kx 0 ಆಗಬೇಕಾದ್ರೆ sin kx 0 ಆಗಬೇಕಾದ್ರೆ ಸಾಕು. ಸೊ ನೋಡ್ಸ್ ವಿಲ್ ಅಕರ್ at sin kx is equals to 0. If sin kx is equal to 0, then a node will occur at that given x. So in order this to happen, kx should be equals to 0 or pi or 2 pi or 3 pi, etc. So that is multiples of pi, integral multiples of pi. So k is equal to 2 pi by lambda into x, 0 pi, 2 pi, 3 pi, etc. So pi cancel ಮಾಡೋಣ. So let us see x is equals to 0 ಅಲ್ಲಿ ಫಸ್ಟ್ ನೋಡ್ ಸಿಗುತ್ತೆ. ನೆಕ್ಸ್ಟ್ x is equals to lambda by 2. ಸೊ ಇದನ್ನ ಇಲ್ಲಿ ಕಳಿಸ್ತೀನಿ, ಡೌನ್ ಸೈಡ್ ಇದನ್ನ ಕಳಿಸ್ತೀನಿ. ಸೊ ರಿಮೈನಿಂಗ್ ನೆಕ್ಸ್ಟ್ ಸೊ 2 lambda by 2, that is lambda. So next 3 lambda by 2, 4 lambda by 2, etc. At all these positions you are going to get the nodes. So how we convince with the diagram? So let us consider a stationary wave is obtained like this. ಇತರ ಒಂದು stationary wave obtained ಆಗಿದೆ ಅಂತ ಅನ್ಕೊಳ್ಳೋಣ. ಸೊ ಇನ್ನು ಹೋಗಿದೆ, ಮುಂದಕ್ಕೆ ಹೋಗಿದೆ. 0 ಇಂದ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ನೋಡ್ 0 ಅಲ್ಲೇ ಸಿಗತ್ತೆ. ದಿಸ್ ಈಸ್ ಎ ನೋಡ್ ನಂಬರ್ 1. x 0 ಇಂದ lambda by 2 ಡಿಸ್ಟೆನ್ಸ್ ಹೋಗಿ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಹೋಗಿ lambda by 2 ಡಿಸ್ಟೆನ್ಸ್ ಹೋಗಿ, ಯು ಆರ್ ಗೋಯಿಂಗ್ ಟು ಗೆಟ್ ಅನದರ್ ನೋಡ್. ಹೌದಾ? ಮತ್ತೆ 0 ಇಂದ 2 lambda by 2, ಇದನ್ನ lambda ಅಂತ ಕರಿಬಹುದು. ಇಲ್ಲಿಂದ ಈ ಡಿಸ್ಟೆನ್ಸ್ ಎಲ್ಲಿಗೆ ಮತ್ತೆ lambdaಗೆ ಹೋಗಿ ಅಗೈನ್ ಯು ಆರ್ ಗೋಯಿಂಗ್ ಟು ಗೆಟ್ ಎ ನೋಡ್.
ಮತ್ತೆ ಇಲ್ಲಿಂದ 3 lambda by 2 ನೆಕ್ಸ್ಟ್ ನೋಡ್ ಸಿಗುತ್ತೆ ಅಂಡ್ ಇಟ್ ಕಂಟಿನ್ಯೂಸ್. ಸೊ ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕನ್ಸಿಕ್ಯೂಟಿವ್ ನೋಡ್ಸ್ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆ, ದಟ್ ಈಸ್ lambda by 2. ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕನ್ಸಿಕ್ಯೂಟಿವ್ ನೋಡ್ಸ್ ಈಸ್ lambda by 2. The distance between two consecutive antinodes is again lambda by 2. Same thing we have proved. Nodes will occur at x is equal to 0, lambda by 2, lambda, 3 lambda by 2, 4 lambda by 2, 5 lambda by 2, 6 lambda by 2. Antinodes will occur at particles which we have discussed earlier. So note ಮಾಡ್ಕೊಳ್ಳಿ. Please make a note on this. Let us see the other case, that is formation of stationary waves when a traveling wave reflected from free end in the reflect ಆಗಿರ್ತಕ್ಕಂಥ ವೇವ್ ಸೂಪರ್ ಇಂಪೋಸ್ ಆದರೆ ಯಾವ ತರ ನಮಗೆ ಸ್ಟೇಷನರಿ ವೇವ್ ಸಿಗುತ್ತೆ, ಲೆಟ್ ಅಸ್ ಸಿ. What do you mean by free end? So let us assume a wave is propagating in positive x-axis and it is hit a free end boundary, then it will reflect back without any phase introduction. So ಈ ಕಡೆ reflect ಆಗತ್ತೆ. If incident wave is given by the equation yi is equals to a sine of omega t minus kx, then the reflected wave in the free end is given by a sine of omega t plus kx. ಆಗಲೇ ಇಲ್ಲಿ ಮೈನಸ್ ಮಾಡ್ತಿದ್ದೆ ಅನ್ಸುತ್ತೆ, ಪ್ಲೀಸ್ ಕರೆಕ್ಟ್ ದಟ್ ಒನ್. ಜಸ್ಟ್ ನೌ ಐ ಹ್ಯಾವ್ ಎರೇಸ್ಡ್, ಇಲ್ಲೊಂದು ಮೈನಸ್ ಮಾಡ್ತಿದ್ದೆ ಅನ್ಸುತ್ತೆ, ಪ್ಲೀಸ್ ಮೇಕ್ ದಟ್ ಕರೆಕ್ಟ್. ಸೊ ಇದೇನಿದು ರಿಫ್ಲೆಕ್ಟೆಡ್ ವೇವ್, ರಿಫ್ಲೆಕ್ಟೆಡ್ ವೇವ್ from open end boundary, open end. This is the incident wave. This is the incident wave. So when these two waves superimpose, iveredu waves superimpose adaga net displacement is given by y net is equals to yi plus yr. So the net displacement is given by algebraic sum of these two, a sine of omega t minus kx plus a sine of omega t plus kx. A common is take out of both the terms. You can introduce a bracket here. So this is in the form of sine c plus d by 2. So ಯಾವ ಫಾರ್ಮಲ್ಲಿ ಇದೆ, sine of sine c plus d. This is in the form of sine of c plus sine of d. So that is given by 2 sine of c plus d by 2 into cos of c minus d by 2. So ಈ ಪೂರ್ತಿ ಟರ್ಮ್ ನ c ಅಂತ ಅನ್ಕೊಳ್ಳೋಣ. So I will write here sine of c plus sine of d is equals to 2 sine of c plus d by 2 into cos of c minus d by 2. So ಈ ಪೂರ್ತಿ ಟರ್ಮ್ ನ c ಅಂತ ಅನ್ಕೊಳ್ಳೋಣ, ಈ ಟರ್ಮ್ ನ c, ಈ ಟರ್ಮ್ ನ d ಅಂತ ಅನ್ಕೊಳ್ಳೋಣ. ಈಗ ಇವೆರಡು ಈ ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ y net is equals to a into 2 sine of c plus d. c ಏನಿದೆ omega t minus kx plus omega t plus kx whole divided by 2 into cos of c minus d by 2. c ಏನಿದೆ again omega t minus kx minus d omega t minus kx divided by 2. So ಇವೆರಡು ಕ್ಯಾನ್ಸಲ್ ಆಗತ್ತೆ, ರಿಮೈನಿಂಗ್ ಟರ್ಮ್ಸ್ ಆರ್ these two will get cancelled. Y net is equals to 2a sine of omega t plus omega t, 2 omega t divided by 2. In other words, simply omega t anta baribodu 2 sine of omega t cos of minus kx cos of minus kx minus 2kx divided by 2. Remaining thing is cos of minus kx. So iduna bekare cos of minus theta is simply cos theta. You can ignore that minus sign. So this is the displacement equation of a stationary wave obtained by an incident wave and its own reflected wave reflected from a open end in the reflect ಆಗಿರ್ತಕ್ಕಂಥ ವೇವ್ ಈ ತರ equation ಇರುತ್ತೆ. So now this term, so ಇದನ್ನ ಸ್ವಾಪ್ ಮಾಡಬೇಕಾಗುತ್ತೆ. y net is equals to 2a cos of kx into sine of omega t. This term is the amplitude of the particle, amplitude of the particle which is located at x, and this is the phase of a particle. This is a
phase of a particle. So ಈ term ಏನು indicate ಮಾಡುತ್ತೆ, amplitude indicate ಮಾಡುತ್ತೆ, ಈ term ಏನು indicate ಮಾಡುತ್ತೆ, phase na indicate ಮಾಡುತ್ತೆ. So again same story. So you are going to get a stationary wave like this. I will write here, I will write y net is equals to y net is equals to 2a cos of kx, 2a y net is equals to 2a cos of kx into sine of omega t. So this is amplitude, this is a phase. So that is the resultant equation of a stationary wave. The obtained pattern will be like this. At the time t is equal to 0, you will get a initially straight line. T is equal to 0 iddaga ee tara irutte. Next time t is equals to capital T by 4 ಆದಾಗ, at the time t is equal to capital T by 4 ಆಗಿದ್ದಾಗ, so particle will be somewhere here, ಈ ತರ ಇರುತ್ತೆ. It starts from here. Now after certain time, that is at the time t is equal to t by 2, again you will get a flat line. Again after at the time t is equals to capital T, at t is equal to capital T, you are going to get a pattern like this. Right? Particles, ella particles equilibrium position alide. First after quarter of time period, ಕೆಲವು ಪಾರ್ಟಿಕಲ್ ಮೇಲೆ ಹೋಯ್ತು, ಕೆಲವು ಪಾರ್ಟಿಕಲ್ ಕೆಳಗಡೆ ಬಂತು. ಹಾಫ್ ಟೈಮ್ ಪೀರಿಯಡ್ ಅಲ್ಲಿ ಮತ್ತೆ ಈಕ್ವಿಲಿಬ್ರಿಯಂ ಪೊಸಿಷನ್ ಗೆ ಬಂತು. ಎಲ್ಲಾ ಪಾರ್ಟಿಕಲ್ಸ್ ಹಂಗೆ ಆಗ್ತದೆ. ಸೊ ಮತ್ತೆ ಈ ತರ ಹೋಗ್ತದೆ. ಇಟ್ ಇಸ್ ಗೆಟಿಂಗ್ ಲೈಕ್ ದಿಸ್. ಸೊ ದಿಸ್ ಇಸ್ ಅ ಸ್ಟೇಷನರಿ ವೇವ್ obtained from a reflected wave which is reflected from a ಓಪನ್ ಎಂಡ್ ಇಂದ ರಿಫ್ಲೆಕ್ಟ್ ಆಗಿರ್ತಕ್ಕಂಥ ವೇವ್ಸ್ ಇಂದ ನಮಗೆ ಒಪ್ಟೈನ್ ಆಗಿರ್ತಕ್ಕಂಥ ಸ್ಟೇಷನರಿ ವೇವ್ ಪ್ಯಾಟರ್ನ್ ಇದಾಗಿರುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಎರೇಸ್. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಈ ತರ ಕೊಟ್ಟಿರ್ತಾರೆ ಸ್ಟೇಷನರಿ ವೇವ್ಸ್ಗೆ. ಸೊ ಐ ವಿಲ್ ರೈಟ್ ಹಿಯರ್ stationary waves, they are indicated by this diagram. ಈ ತರ ಇಂಡಿಕೇಟ್ ಮಾಡುತ್ತೆ. ಅಂದ್ರೆ ಇಲ್ಲಿರೋ ಪಾರ್ಟಿಕಲ್ ಮೂವ್ನೇ ಆಗಲ್ಲ, ಬಟ್ ಇಲ್ಲಿರೋ ಪಾರ್ಟಿಕಲ್ ಇಟ್ ಗೋಸ್ ಅಪ್ ಟು +2a and -2a. And similarly this particles is node and this particle is node. Here antinode and antinode, etc. This goes on. Finish? Yeah. So we will see the positions of nodes and antinodes. So ಆಗ್ಲೇ ಏನಾಗಿತ್ತು, ಎಲ್ಲೆಲ್ಲಿ ಸಿಕ್ಕಿತ್ತು nodes are obtained at x is equal to 0, x is equal to lambda by 2, x is equals to 3 lambda by 2 ಅಲ್ಲಿ ಸಿಕ್ತು. ಯಾವಾಗ? ಪ್ರೀವಿಯಸ್ ಕೇಸ್ ಅಲ್ಲಿ. ಯಾವಾಗ? ದಟ್ ಈಸ್ ವೆನ್ ದ ವೇವ್ಸ್ ಆರ್ ರಿಫ್ಲೆಕ್ಟೆಡ್ ಫ್ರಮ್ ಎ ಫಿಕ್ಸ್ಡ್ ಎಂಡ್. ಬಟ್ ಇಲ್ಲಿ ಸಿಕ್ಕಿರ್ತಕ್ಕಂಥ ಈಕ್ವೇಶನ್ ಯಾವುದು ಅಂದ್ರೆ, it is a stationary wave obtained from the incident wave and its own reflected wave obtained from a open end reflection. Open end reflection ಇಂದ ಬಂದಿರತಕ್ಕಂಥ ವೇವ್ ಇಂದ ನಮಗೆ ಸಿಕ್ಕಿರ್ತಕ್ಕಂಥ ಸ್ಟೇಷನರಿ ವೇವ್. ಸೊ ಈಗ ಫಸ್ಟ್ ನೋಡ್ಸ್ ನ ನೋಡೋಣ. ನೋಡ್ಸ್ ಆರ್ ದ ಪೊಸಿಷನ್ಸ್ ಅಟ್ ವಿಚ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಇಸ್ 0. ಈ ಟರ್ಮ್ 0 ಆದ್ರೆ, ಅಂದ್ರೆ ಆಂಪ್ಲಿಟ್ಯೂಡ್ 0 ಆಗ್ಬೇಕಾದ್ರೆ ಪಾರ್ಟಿಕಲ್ ಈ ಟರ್ಮ್ 0 ಆಗ್ಬೇಕಾ. ಸೊ ನೋಡ್ಸ್ ವಿಲ್ ಅಕರ್ at x where cos of kx is equals to 0. Cos kx, cos theta ಯಾವಾಗ 0 ಇರುತ್ತೆ, either 90 or 270 etc. pi 3 pi by 2 5 pi by 2 ಅಲ್ಲಿ ಅಕರ್ ಆಗುತ್ತೆ. So for this to happen, kx should be equals to either pi by 2 or 3 pi by 2, 90 270. So then again 90 one round ಹಾಕೊಂಡು ಮತ್ತೆ ಬರುತ್ತೆ 5 pi by 2, again 7 pi by 2 etc. K is equals to 2 pi by lambda. I will substitute here 2 pi by lambda. So pi cancel ಆಗುತ್ತೆ. X is equals to lambda by 2 ಅಲ್ಲಿ ಫಸ್ಟ್ ನೋಡ್ ಸಿಗುತ್ತೆ. ಆಗ್ಲೇ ನೋಡ್ ಎಲ್ಲಿ ಸಿಕ್ಕಿತ್ತು, x is equal to 0 ಅಲ್ಲಿ ಸಿಕ್ಕಿತ್ತು. Now again another will occur at 3 lambda by, sorry ಇದು 4 ಬರುತ್ತೆ. Already alone 2 ಇದೆ, you'll get 4 here. 3 lambda by 4, again 5 lambda by 4, 7 lambda by 4. At these positions you are going to get nodes. Similarly antinodes. So ಈ ಎಲ್ಲಾ positions ಅಲ್ಲಿ ನಮಗೆ ಏನು ಸಿಗ್ತಿದೆ, nodes ಸಿಗ್ತಿದೆ, nodes. Similarly antinodes will occur at x for which cos of kx is maximum. ಎಲ್ಲೆಲ್ಲಿ ಸಿಗುತ್ತೆ, either +1 or -1, so whatever it is, this will occur at
one value kx is should be equals to cos kx is equal to 1 ಆಗಬೇಕಾದ್ರೆ plus 1 or minus 1 kx value ಏನಾಗಿರಬೇಕು either 0 or pi, so plus or minus 1, so either pi or again 3 pi, again 5 pi or even 4 pi, etc, etc. Kx is equals to this much, k is equals to 2 pi by lambda, pi pi cancel ಆಗುತ್ತೆ, x is equals to 0 ಅಲ್ಲಿ first antinode ಸಿಗುತ್ತೆ. I repeat, x is equal to 0 ಅಲ್ಲಿ first antinode ಸಿಗುತ್ತೆ, next antinode ಎಲ್ಲಿ ಸಿಗುತ್ತೆ ಅಂದ್ರೆ lambda by 2 ಅಲ್ಲಿ ಸಿಗುತ್ತೆ, next 3 lambda by 2 ಅಲ್ಲಿ ಸಿಗುತ್ತೆ, next 4 lambda by 2 ಅಲ್ಲಿ ಸಿಗುತ್ತೆ. So this is a thing which we have seen. So what does it mean? So the stationary wave obtained will be like this. So ಇದು ನೋಟ್ ಮಾಡ್ಕೊಂಡ್ರ, ಅದೊಂಚೂರು ನೋಟ್ ಮಾಡ್ಕೊಳ್ಳಿ. ವಿಲ್ ಡಿಸ್ಕಸ್ ಅ ಫೈನಲ್ ಡಿಸ್ಕಷನ್ ಆನ್ ದಿಸ್ ಒನ್. ನೋಟ್ ಮಾಡ್ಕೊಳ್ಳಿ. 3 2 1 ಡನ್. ಯಾ, ಈಗ ಬರ್ದಿರ್ತಕ್ಕಂಥ ಈಕ್ವೇಶನ್ ಸ್ಟೇಷನರಿ ವೇವ್ ಯಾವ ತರ ಒಬ್ಟೈನ್ ಆಗಿರುತ್ತೆ ಅಂದ್ರೆ, ಸೊ ಆರ್ ಗೋಯಿಂಗ್ ಟು ಗೆಟ್ ಲೈಕ್ ದಿಸ್. ಸ್ಟಾರ್ಟಿಂಗ್ ಮ್ಯಾಕ್ಸಿಮಮ್ ಪೊಸಿಷನ್ ಇಂದ ಸಿಗುತ್ತೆ. So this is a stationary wave obtained from the reflection from a free end. This is first node. First node will occur at x is equals to lambda by 4. Lambda by 4 ಅಲ್ಲಿ first node ಸಿಗುತ್ತೆ. ಹೌದಾ? Next node ಎಲ್ಲಿ ಸಿಗುತ್ತೆ ನಿಮಗೆ? x is equals to second and node will occur at x is equals to 3 lambda by 4. And the third node will occur at x is equals to 5 lambda by 4 and etc. First antinode ಎಲ್ಲಿ ಸಿಗುತ್ತೆ ನೋಡಿ. First antinode will occur at x is equal to 0, will occur at x is equal to 0. Second antinode will occur at x is equals to lambda by 2. ಇಲ್ಲಿಂದ ಇಲ್ಲಿಗೆ ಹೋಗಿ you will get another antinode. Similarly, third antinode will occur at x is equals to 3 lambda by 2 and etc. So these are the positions of nodes and antinodes. So previous case ಈ ತರ ಇತ್ತು ಅಂದ್ರೆ ಪ್ರೀವಿಯಸ್ ಅಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥ ಸ್ಟೇಷನರಿ ವೇವ್ ಇಲ್ಲಿ ಸ್ಟಾರ್ಟ್ ಆಗ್ತಿತ್ತು, ಫಸ್ಟ್ ನೋಡ್ ಸಿಕ್ತಿತ್ತು. ಬಟ್ ಈಗ ಏನಾಗ್ತಿದೆ ಅಂದ್ರೆ ಫಸ್ಟ್ ವಿ ಆರ್ ಒಬ್ಟೈನಿಂಗ್ ಆಂಟಿನೋಡ್ ಒಬ್ಟೈನ್ ಆಗ್ತಿದೆ. ಸೊ ದಟ್ ಇಸ್ ಅ ಡಿಫರೆನ್ಸ್. ನೋಡ್ ಇರೋ ಜಾಗದಲ್ಲಿ ಆಂಟಿನೋಡ್ ಇದೆ, ಆಂಟಿನೋಡ್ ಇರೋ ಜಾಗದಲ್ಲಿ node ಇದೆ. So everything is remaining same. Distance between two consecutive nodes is again lambda by 2. Antinodes is lambda by 2. Distance between two consecutive nodes is lambda by 2. Same thing is going to happen. So these are the two types of stationary waves which we obtained. So there are many other types of equations for a stationary wave. Note ಮಾಡ್ಕೊಳ್ಳಿ. I'm going to remove this one. Done. The other forms of equation of a stationary wave are ಬೇರೆ ಬೇರೆ equations ಇದೆ. y is equals to 2a sine of kx, which you have already derived. Sine of omega t, this is another type of equation. Y is equals to minus 2a sine of kx into sine of omega t, this is another type of equation. Y is equals to 2a cos of kx into cos of omega t, or y is equals to minus 2a cos of kx cos of omega t, or y is equals to minus 2a sine of kx cos of omega t, y is equals to minus 2a cos of kx sine of omega t. So ಇನ್ನು ಬೇಜಾನಿದೆ, ಇದು ಪ್ಲಸ್ ಪ್ಲಸ್ ಹಾಕಿ ಇನ್ನೊಂದು ಎರಡು ಈಕ್ವೇಶನ್ ನ ಬರೀಬಹುದು. ಸೊ ದೀಸ್ ಆರ್ ದ ವೇರಿಯಸ್ ಟೈಪ್ಸ್ ಆಫ್ ಈಕ್ವೇಶನ್. ಸೊ ಒಂದು ಸೈನ್ ಇರಬೇಕು, ಇನ್ನೊಂದು ಕಾಸ್ ಇರಬೇಕು ಅಂತ ಇಲ್ಲ, ಯಾವ್ದಾದ್ರು ಇರ್ಬೋದು. ಸೈನ್ ಕಾಸ್, ಸೈನ್ ಕಾಸ್, ಸೈನ್ ಕಾಸ್, ಸೈನ್ ಸೈನ್, ಸೈನ್ ಕಾಸ್, ಕಾಸ್ ಸೈನ್, ಯಾವ್ದಾದ್ರು ಇರ್ಬೋದು. ಬಟ್ ಟೂ ಡಿಫ್ರೆಂಟ್ ಪಿರಿಯಾಡಿಕ್ ಫಂಕ್ಷನ್ ಇದು, ಅವೆರಡು ಮಲ್ಟಿಪ್ಲಿಕೇಶನ್ ಅಂದರೆ ಯು ವಿಲ್ ಗೆಟ್ ಎ ಸ್ಟೇಷನರಿ ವೇವ್ ಲೈಕ್ ದಿಸ್. ಪ್ಲೀಸ್ ಮೇಕ್ ಎ ನೋಟ್ ಆನ್ ದಿಸ್ ಒನ್. So make a note point, the frequency of, so ನೋಡಿ ಒಂದು ಸ್ಟೇಷನರಿ ವೇವ್ ಫಾರ್ಮ್ ಆಗಿತ್ತು, ಹೌದಾ? ನಾರ್ಮಲ್ ಆಗಿ ಫಸ್ಟ್ ಒಂದು ವೇವ್ ಬಂತು, ಪ್ರೋಗ್ರೆಸಿವ್ ವೇವ್ ಬಂತು, ರಿಫ್ಲೆಕ್ಟೆಡ್ ವೇವ್ ಬಂತು, ಅವೆರಡು ಸೂಪರ್ ಇಂಪೋಸ್ ಆಗಿ ವಿಲ್ ಗೆಟ್ ಎ ಸ್ಟೇಷನರಿ ವೇವ್. ಒಂದು ವೇವ್ ಬರ್ತಿರ್ಬೇಕಾದ್ರೆ ಎಷ್ಟು ಫ್ರೀಕ್ವೆನ್ಸಿ ಇರುತ್ತೆ, ಸೇಮ್ ಫ್ರೀಕ್ವೆನ್ಸಿ ವಿಲ್ ಬಿ ದೇರ್ ಫಾರ್ ಸ್ಟೇಷನರಿ ವೇವ್ ಆಲ್ಸೋ. ಸ್ಟೇಷನರಿ ವೇವ್ ಅಲ್ಲಿ ಕೂಡ ಪಾರ್ಟಿಕಲ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಗ್ತಿರತ್ತಲ್ಲ, ಅದರ ಫ್ರೀಕ್ವೆನ್ಸಿ ಯಾವುದಕ್ಕೆ ಸೇಮ್ ಆಗಿರುತ್ತೆ ಅಂದ್ರೆ ಐದರ್ ಇನ್ಸಿಡೆಂಟ್ ವೇವ್ ಆರ್ ರಿಫ್ಲೆಕ್ಟೆಡ್ ವೇವ್ ಫ್ರೀಕ್ವೆನ್ಸಿ ಏನಿದೆ ಅದರದ್ದೇ ಸೇಮ್ ಇರುತ್ತೆ. ದ
frequency of incident, frequency of stationary wave obtained will be same as that of incident wave. Similarly, nu of stationary wave is equals to nu of incident wave. Time period of stationary wave is equals to time period of incident wave, and etc. Lambda of stationary wave is equals to lambda of incident wave. So these are the things you have to make note. So we will discuss the differences between stationary wave and a traveling harmonic wave. Note ಮಾಡ್ಕೊಳ್ಳಿ. So let us see the final conclusion, differences between traveling wave and a stationary wave. Note ಮಾಡ್ಕೊಂಡ್ರಾ? So I'm going to remove this one. Differences between traveling wave and a stationary wave. Traveling wave and the other side stationary wave. Stationary wave. So let us see the differences. They travel in the medium. So they carry, in other words, they carry energy in the medium. So in this side, they do not carry energy in medium. So medium ಅಲ್ಲಿ ಟ್ರಾವೆಲಿಂಗ್ ವೇವ್ ಏನು ಮಾಡುತ್ತೆ, ಎನರ್ಜಿನ ಕ್ಯಾರಿ ಮಾಡುತ್ತೆ. ಬಟ್ ಸ್ಟೇಷನರಿ ವೇವ್ ಏನು ಮಾಡುತ್ತೆ, ಒಂದು ನಾ ಹೇಳಿದ್ನಲ್ಲ, ಒಂದು ರಬ್ಬರ್ ಬ್ಯಾಂಡ್ನ ಸ್ಟ್ರೆಚ್ ಮಾಡಿ ಒಂದು ಸ್ಟೇಷನರಿ ಅಲ್ಲಲ್ಲಿ ಟಿಂಗ್ ಅಂತ ಆಸಿಲೇಟ್ ಮಾಡಕ್ಕೆ ಹೇಳಿ. ಸೊ ಅದೇನಾಗುತ್ತೆ, ಅಲ್ಲೇ ಎನರ್ಜಿ ಟ್ರ್ಯಾಪ್ ಆಗುತ್ತೆ. ಈ ಕಡೆಯಿಂದ ಹೋಗಿ ರಿಫ್ಲೆಕ್ಟ್ ಆಗಿ ಬರುತ್ತೆ, ಈ ಕಡೆಯಿಂದ ಮತ್ತೆ ಹೋಗಿ ರಿಫ್ಲೆಕ್ಟ್ ಆಗಿ ಬರುತ್ತೆ, ಅಲ್ಲೇ ಎನರ್ಜಿ ಟ್ರ್ಯಾಪ್ ಆಗುತ್ತೆ. ಇಟ್ ಡಸ್ ನಾಟ್ ಕ್ಯಾರಿ ಎನರ್ಜಿ ಫಾರ್ವರ್ಡ್. ಸೊ ನೆಕ್ಸ್ಟ್ ಡಿಫರೆನ್ಸ್ ಈಸ್ amplitude of each particle is same throughout the medium, throughout the medium. ಸೊ ಈ ಕಡೆ ಎಲ್ಲಾ ಪಾರ್ಟಿಕಲ್ಸ್ ಆಂಪ್ಲಿಟ್ಯೂಡ್ ಸೇಮ್ ಇರುತ್ತೆ. ಒಂದಲ್ಲ ಒಂದ್ಸತಿ ಆ ಪಾರ್ಟಿಕಲ್ ಮ್ಯಾಕ್ಸಿಮಮ್ ಹೋಗ್ಲೇ ಬರಬೇಕು, ಮತ್ತೆ ಈಕ್ವಲ್ಗೆ ಬರಲೇಬೇಕು. ಯಾವಾಗ? ಟ್ರಾವೆಲಿಂಗ್ ವೇವ್ ಅಲ್ಲಿ. ಸೊ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್, ಜಸ್ಟ್ ಅಸ್ಯೂಮ್ ಒಂದು ಟ್ರಾವೆಲಿಂಗ್ ವೇವ್ ಇಸ್ ಕಮಿಂಗ್. ಈ ಪಾರ್ಟಿಕಲ್ ಮ್ಯಾಕ್ಸಿಮಮ್ ಹೋಗಿ ಮತ್ತೆ ಮಿನಿಮಮ್ ಬರುತ್ತೆ. ಅದ್ರ ಪಕ್ಕದಲ್ಲಿ ಇರೋ ಪಾರ್ಟಿಕಲ್ ಕೂಡ ಮ್ಯಾಕ್ಸಿಮಮ್ ಹೋಗಿ ಮತ್ತೆ ಮಿನಿಮಮ್ ಹೋಗಿ ಈಕ್ವಿಲಿಬ್ರಿಯಂ ಪೊಸಿಷನ್ಗೆ ಬರುತ್ತೆ. ಬಟ್ ಇಲ್ಲಿ ಆ ಥರ ಅಲ್ಲ. ಒಂದು ಪಾರ್ಟಿಕಲ್ ಮ್ಯಾಕ್ಸಿಮಮ್ ಹೋಗುತ್ತೆ, ಅದ್ರ ಪಕ್ಕದಲ್ಲಿರೋ ಪಾರ್ಟಿಕಲ್ ಇನ್ನು ಸ್ವಲ್ಪ ಕಮ್ಮಿಗೆ ಹೋಗುತ್ತೆ. ಝುಮ್ 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 ಇದು ಮೇಲೆಗೆ ಹೋಗ್ತಿರುತ್ತೆ, ಇದು ಸ್ವಲ್ಪ ಕೆಳಗಡೆ ಹೋಗ್ತಿರುತ್ತೆ. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸೊ amplitude of particles are not uniform, or not same. Depends on position ಮೇಲೆ ಡಿಪೆಂಡ್ ಆಗುತ್ತೆ. If it is at node, then amplitude is 0. If it is at antinode, then amplitude is 2a. Amplitude of the particle is 2a. So amplitude is 0, amplitude is 2a. So this is another difference. So here ಇನ್ನೊಂದು ಡಿಫರೆನ್ಸ್ ಏನಪ್ಪ ಅಂದ್ರೆ, ಟ್ರಾವೆಲಿಂಗ್ ವೇವ್ ಪ್ರೊಪಗೇಟ್ ಆಗುವಾಗ ಪಾರ್ಟಿಕಲ್ಸ್ ಈಕ್ವಿಲಿಬ್ರಿಯಂ ಪೊಸಿಷನ್ಗೆ ಬರುತ್ತೆ, ಹೌದಾ? ಬಟ್ ಎಲ್ಲ ಪಾರ್ಟಿಕಲ್ಸ್ ಒಂದೇ ಟೈಮಲ್ಲಿ ಈಕ್ವಿಲಿಬ್ರಿಯಂ ಪೊಸಿಷನ್ಗೆ ಬಂದು ಕೂರಲ್ಲ. ಬಟ್ ಟ್ರಾವೆಲಿಂಗ್ ವೇವ್ ಅಲ್ಲಿ ಏನು ಮಾಡುತ್ತೆ, ಮೇಲೆ ಇರೋ ಪಾರ್ಟಿಕಲ್ಸ್ ಡೌನ್ ಸೈಡ್ ಬರುತ್ತೆ, ಡೌನ್ ಸೈಡ್ ಪಾರ್ಟಿಕಲ್ಸ್ ಮೇಲೆ ಹೋಗ್ತಿರ್ಬೇಕಾದ್ರೆ ಯಾವುದೋ ಒಂದು ಪೊಸಿಷನ್ ಅಲ್ಲಿ ಈಕ್ವಿಲಿಬ್ರಿಯಂ ಪೊಸಿಷನ್ ಮೀಟ್ ಮಾಡಲೇಬೇಕಾದ್ರೆ ಎರಡು ಪಾರ್ಟಿಕಲ್ ಅಂದ್ರೆ ಫ್ಲಾಟ್ ಲೈನ್ ಸಿಗುತ್ತೆ. ಸೊ ಮತ್ತೆ ಈ ತರ ಮೇಲೆ ಹೋಗುತ್ತೆ, ಅಗೈನ್ ಕಮಿಂಗ್ ಬ್ಯಾಕ್. ಸೊ ಅಟ್ ಎ ಸರ್ಟೆನ್ ಪೊಸಿಷನ್ಸ್, ಅಟ್ ಎ ಸರ್ಟೆನ್ ಟೈಮ್ ಇನ್ಸ್ಟೆನ್ಸ್, ಆಲ್ ದ ಪಾರ್ಟಿಕಲ್ಸ್ ವಿಲ್ ಬಿ ಇನ್ ಈಕ್ವಿಲಿಬ್ರಿಯಂ ಪೊಸಿಷನ್ ಇನ್ ಸ್ಟೇಷನರಿ ವೇವ್. ನೋ ಟೈಮ್, ಯಾವುದೇ ಟೈಮ್ ಅಲ್ಲಿ ಎಲ್ಲಾ ಪಾರ್ಟಿಕಲ್ಸ್ ಈಕ್ವಿಲಿಬ್ರಿಯಂ ಪೊಸಿಷನ್ ಅಲ್ಲಿ ಇರಲ್ಲ. ಇನ್ ಕೇಸ್ ಆಫ್ ಟ್ರಾವೆಲಿಂಗ್ ವೇವ್, at no time all the particles will cross equilibrium position at once.
at once. ಒಂದೇ ಸತಿ ಕ್ರಾಸ್ ಮಾಡಲ್ಲ. ಅಫ್ಕೋರ್ಸ್ ಎಲ್ಲ ಪಾರ್ಟಿಕಲ್ಸ್ ಕ್ರಾಸ್ ಮಾಡತ್ತೆ ಈಕ್ವಿಲಿಬ್ರಿಯಂ ಪೊಸಿಷನ್, ಬಟ್ ಎಲ್ಲ ಪಾರ್ಟಿಕಲ್ ಒಟ್ಟಿಗೆ ಕ್ರಾಸ್ ಮಾಡತ್ತಾ? ನೋ, ದೇ ಆರ್ ನಾಟ್ ಗೋಯಿಂಗ್ ಟು ಕ್ರಾಸ್. ಬಟ್ ಇನ್ ದಿಸ್ ಕೇಸ್, at all particles crosses equilibrium position twice in time period capital T. one capital T time ಅಲ್ಲಿ ಎರಡು ಸತಿ ಎಲ್ಲಾ ಪಾರ್ಟಿಕಲ್ಸ್ ಈಕ್ವಿಲಿಬ್ರಿಯಂ ಪೊಸಿಷನ್ ನ ಕ್ರಾಸ್ ಮಾಡಿ ಹೋಗುತ್ತೆ, ಹೌದಾ? ಸೊ ಯು ಹ್ಯಾವ್ ಸೀನ್ ದಟ್ ಒನ್, ಈಕ್ವಿಲಿಬ್ರಿಯಂ ಪೊಸಿಷನ್ ನ ಕ್ರಾಸ್ ಮಾಡುತ್ತೆ. ಸೊ ಇಸ್ ದೇರ್ ಎನಿ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು? That's it. So I think so that's all for today. All the very best. Ottari, do well. Jai Hind, Jai Karnataka.